ಸರ್ವಮೂಲ ಪಾರಾಯಣ ಅನೇಕ ವಿದ್ವಾಂಸರ ಪ್ರವಚನಗಳ ಜೊತೆಗೆ ಬೆಳಗ್ಗೆ ನಡೆದಿರುವ ಭಾಗವತದ ಪ್ರವಚನ ಶ್ರೀಯವರ ಅನುಗ್ರಹದಿಂದ ನಿನ್ನೆಯೇ ಎಲ್ಲ ನಾನು ಅನುವಾದ ಮಾಡಿ ಮುಗಿಸಿ ಆಗಿದೆ. ಇವತ್ತು ಸ್ವಾಮಿಗಳ ಮುಖ್ಯದಿಂದಲೇ ಹೇಳೋದು ಒಂದು ಸಂಕಲ್ಪ ಮಾಡಿ ನಾನು ನಿನ್ನೆ ಮುಗಿಸಿದ್ದು. ಸ್ವಾಮಿ ಸನ್ನಿಧಾನದಲ್ಲಿ ಸಮರ್ಪಣೆ ಆಗಬೇಕು ಅನ್ನೋ ದೃಷ್ಟಿಯಿಂದ ಒಂದು ಶ್ಲೋಕ ಮಾತ್ರ ನಾನು ಇಟ್ಟುಕೊಂಡವರು. ಇವತ್ತಿನ ದೇವರ ಸಂಕಲ್ಪದ ಪ್ರಕಾರ ಮಾಧ್ಯ ಶ್ರೀಗಳವರ ಮುಖಾಂತರ ಬಂದದ್ದರಿಂದ ಸ್ವಲ್ಪ ಮನವಾದ ಮಾಡ್ತಾ ಇದ್ದೇನೆ. ಅದೊಂದು ಮಾಧ್ಯ ರಾಮದೇವರ ಮೂಲ ರಾಮದೇವರ ಹಿರಿಯ ರಾಮದೇವರ ಸೀತಾದೇವಿಯವರ ವ್ಯಾಸಮೂರ್ತಿಗಳು ವಂಶರಾಮದೇವರು ಉತ್ಸವನಿಕರ ಇವರೆಲ್ಲ ಪ್ರಾಚೀನ ಸ್ವಯಂ ಭಗವಂತನಿಂದಲೇ ಪೂಜಿತವಾದ ಮೂರ್ತಿಗಳ ಸನ್ನಿಧಾನದಲ್ಲಿ ನಾವು ಮಾತುಗಳನ್ನು ಅರ್ಪಣೆ ಮಾಡುವ ಒಂದು ಸುಯೋಗ ಭಾಗ್ಯ ಸ್ವಾಮಿ ಕೊಟ್ಟಾರೆ. ಶ್ರೀಮದ್ ಭಾಗವತ ಪುರಾಣರಾಯ ಪುರಾಣ ಇದಂ ಕಥಾ ಸ್ವಯಂ ಭಾಗವತವೇ ತಾನಿರುತ್ತದೆ. ಹಾಗೆ ಕ್ಷೇತ್ರಗಳಲ್ಲಿ ಕಾಶಿ ಉತ್ತಮವಾದದ್ದು, ವೈಷ್ಣವಾನಾಂ ಯಥಾ ಶತ್ರು, ವಿಷ್ಣು ಭಕ್ತರಲ್ಲಿ ಶ್ರೇಷ್ಠರಾದವರು ಶತ್ರು, ರುದ್ರದೇವರು ತಮ್ಮ ಮೇಲ್ನೋಟಕ್ಕೆ ಮುಖ್ಯವಾಗಿ ಪ್ರಾಣದೇವರು ಹಾಗೆ ಶ್ರೇಷ್ಠರು. ಪುರಾಣಾಮಿದಂ ತಥಾ ಹಾಗೆ ಪುರಾಣಗಳಲ್ಲಿ ಶ್ರೇಷ್ಠವಾದದ್ದು ಶ್ರೀಮದ್ ಭಾಗವತ ಎಂಬುದಾಗಿ ಭಾಗವತವೂ ಇರುತ್ತದೆ. ಆತ್ಮ ಪುರಾಣಾದಿಗಳು ಭಾಗವತದ ವರ್ಣನೆಯನ್ನು ಸ್ಪಷ್ಟವಾಗಿ ಕೊಂಡಾಡ್ತಾ ಇದ್ದಾರೆ. ಶ್ರೀಮದ್ ಭಾಗವತದ ರಚನೆ ಮಾಡಿದ ಮಹಾನುಭಾವರು ವೇದವ್ಯಾಸದೇವರು. ವೇದವ್ಯಾಸದೇವರ ಬಗ್ಗೆ ಸರಿಯಾಗಿ ತಿಳಿಸಿಕೊಂಡ ಏಕೈಕ ಆಚಾರ್ಯರು ಶ್ರೀಮದಾನಂದ ತೀರ್ಥ ಭಗವತ್ಪಾದರು. ಇನ್ನುಳಿದ ಮತಾಚಾರ್ಯರಿಗೆ ವೇದವ್ಯಾಸದೇವರ ಬಗ್ಗೆಯೇ ಸರಿಯಾದ ತಿಳುವಳಿಕೆ ಇಲ್ಲ, ತಿಳಿದವರು ಸರಿಯಾದ ಉಪಚಾರವಿಲ್ಲ, ಸೇವೆ ಇಲ್ಲ, ವಿರುದ್ಧವಾಗಿ ನಡೆದುಕೊಂಡಿದ್ದಾರೆ. ಅನೇಕ ಪುರಾಣಗಳಲ್ಲಿದೆ, ಭಾಗವತದಲ್ಲೂ ಸ್ಪಷ್ಟವಾಗಿದೆ. ಸ್ವಯಂ ಭಗವಂತ ವ್ಯಾಸರಾಗಿ ಅವತಾರ ಮಾಡಿದ್ದಾನೆ ಎಂಬುದಾಗಿ ಪ್ರಾರಂಭದ ಸ್ಕಂದಗಳಲ್ಲಿದೆ. ದ್ವಾದಶ ಸ್ಕಂದಗಳಲ್ಲೂ ಕೂಡ ಸ್ಪಷ್ಟವಾಗಿ ಅಸ್ಮಿನ್ನಂತರೇ ಬ್ರಹ್ಮನ್ ಭಗವಾನ್ ಲೋಕಭಾವನ ಬ್ರಹ್ಮೇಶಾದ್ಯೈ ಲೋಕಪಾಲೈ ಯಾಚಿತೋ ಧರ್ಮಬುದ್ಧೈ ಪರಾಶರಾತ್ ಸತ್ಯವತ್ಯಾಂ ಅಂಶಾಂಶಕಲೆಯ ವಿಭು ಅವತೀರ್ಣೋ ಮಹಾಭಾಗಃ ವೇದಂ ಚಕ್ರೆ ಚತುರ್ವೇದಂ ಎಂಬುದಾಗಿ ಕೊನೆಯ ಸ್ಪರ್ಧದಲ್ಲಿಯೂ ಕೂಡ ವೇದವ್ಯಾಸದೇವರ ಅವತಾರದ ಬಗ್ಗೆ ಸ್ಪಷ್ಟ ನಿರ್ಣಯವನ್ನು ಕೊಟ್ಟರು. ಸ್ವಯಂ ಭಗವಂತ ಇದನ್ನು ಹೇಳಿದ ನಮ್ಮ ಆಚಾರ್ಯರು ಕೋಖ್ಯಂತ ಪುಂಡರೀಕಾಕ್ಷಾತ್ ಮಹಾಭಾರತ ಎಂಬಗೆ ಭಗವಂತನಲ್ಲದೆ ಮತ್ತೊಬ್ಬರಿಗೆ ಯಾರೇ ಮಾಡಲಿಕ್ಕೆ ಸಾಧ್ಯ. ಹೀಗೆ ನಾವು ಅರ್ಥ ಮಾಡಿಕೊಳ್ಳಬೇಕು. ನಮ್ಮ ಆಚಾರ್ಯರನ್ನು ಬಿಟ್ಟರೆ ಇದು ಯಾವ ಆಚಾರ್ಯರು ಕೂಡ ಭಗವಂತನನ್ನೇ ವೇದವ್ಯಾಸದೇವರನ್ನೇ ತಿಳಿಯದ ಮಂದಿ ಅವರ ಗ್ರಂಥಗಳ ಬಗ್ಗೆ ಏನು ತಿಳಿದ ಆ ವೇದವ್ಯಾಸದೇವರ ಗ್ರಂಥಗಳ ಸರಿಯಾದ ಅರ್ಥ ಅಂದರು, ಭಾಗವತಾದಿ ಗ್ರಂಥಗಳ ಅರ್ಥ ಅಂದರು, ಶ್ರೀಮದ್ ಮಧ್ವಮತ ಅಂದರು. ಇವನ್ನೇ ಮತ್ತೊಂದು ಮಾತಿಲ್ಲ, ಮಧ್ವಮತವೇ ಸಕಲ ಶ್ರುತಿ ಸಮ್ಮತವು ಎಂಬುದಾಗಿ ರಾಜರು ಕೊಂಡಾಡ್ತಾರೆ. ಅಂತ ಅದ್ಭುತವಾದ ಆಚಾರ್ಯರ ತಾತ್ಪರ್ಯ ನಿರ್ಣಯಾನುಸಾರ ಇತರ ವ್ಯಾಖ್ಯಾನಗಳು ವಿಜಯಧ್ವಜಾಚಾರ್ಯರು, ಯಾದವಾರ್ಯರು, ಸತ್ಯಧರ್ಮ ಸ್ವಾಮಿಗಳವರು, ಶ್ರೀನಿವಾಸ ತೀರ್ಥರು, ವ್ಯಾಸ ತತ್ವಜ್ಞ ತೀರ್ಥರು, ಸಲಾರಿ ಆಚಾರ್ಯರು, ಚಟ್ಟಿ ಪಾಂಗಲಿ, ಸತ್ಯಾವರಣ ತೀರ್ಥರು, ಹೀಗೆ ಅನೇಕ ಜನರ ವ್ಯಾಖ್ಯಾನಗಳು ಭಾಗವತಕ್ಕೆ ನಮಗೆ ಮಾರ್ಗದರ್ಶಕವಾಗಿ ಅರ್ಥ ಮಾಡಿಕೊಳ್ಳಲಿಕ್ಕೆ ಉಪಯೋಗಿಯಾಗಿದ್ದಾರೆ. ಅವಿಲ್ಲದೆ ನಮ್ಮ ಅರ್ಥ ಆಗೋದೇ ಕಷ್ಟ. ಅವಿದ್ದರೂ ಅರ್ಥ ಆಗೋದು ಕಿಂಚಿತ್. ಅಂತ ಶ್ರೀಮದ್ ಭಾಗವತದ ರಚನೆ ವೇದವ್ಯಾಸದೇವರು ನಾರದರಿಂದ ಪ್ರಾರ್ಥಿತರಾಗಿ ಮಾಡಿದರು. ನಾರದರು ವೇದವ್ಯಾಸದೇವರಿಗೆ ಪ್ರಾರ್ಥನೆ ಮಾಡುವಾಗ ಆ ನಡೆದ ಘಟನೆ ಪ್ರಾರಂಭದ ಉಪಾಖ್ಯಾನ, ನಾರದ ಉಪಾಖ್ಯಾನದಿಂದ ಆರಂಭ ಮಾಡಿಕೊಂಡು ಕೊನೆಯ ಉಪಾಖ್ಯಾನ ಭಾಗವತದಲ್ಲಿ ಮಾರ್ಕಂಡೇಯ ಉಪಾಖ್ಯಾನ, ಅಲ್ಲಿವರೆಗೂ ನಾವು ನೋಡಿದರೂ ಕೂಡ ಭಾಗವತ ಏನು ಅನ್ನೋದನ್ನು ನಾವು ಪ್ರಾಕ್ಟಿಕಲ್ ಆಗಿ ನೋಡ್ಬೋದು. ಭಾಗವತವೇ ಹೇಳಿತು. ಈ ಭಾಗವತ ಪುರಾಣ ಇದಂ ಪುರಾಣಂ ಭಾಗವತಂ ಬ್ರಹ್ಮ ಸಂಹಿತಂ
ವೇದಗಳ ಅರ್ಥವನ್ನು ತಿಳಿಸುವ ಗ್ರಂಥ ಪುರಾಣ, ಭಾಗವತ ಪುರಾಣ. ಆಚಾರ್ಯರು ಪ್ರಮಾಣವನ್ನು ಕೋಟ್ ಮಾಡ್ತಾರೆ. ಬ್ರಹ್ಮಸೂತ್ರಾಣ ಅರ್ಥ ಸಾಮೋಯಂ. ಶ್ರೀ ಭಾಗವತ ಗ್ರಂಥ ಬ್ರಹ್ಮಸೂತ್ರಗಳ ಅರ್ಥವನ್ನು ಹೇಳಿದರೆ ಭಾರತಾರ್ಥ ವಿತರಣೆಯ ಗಾಯತ್ರಿ ಭಾಷ್ಯರೂಪೋಸು, ಗಾಯತ್ರಿ ಭಾಷ್ಯರೂಪವಾಗಿದೆ. ಹೀಗೆ ಭಾಗವತದ ಮಹಿಮೆಯನ್ನ ಬೇರೆ ಪುರಾಣಗಳಲ್ಲಿ ಹೇಳಿದ್ದನ್ನು ಆಚಾರ್ಯರು ಕೋಟ್ ಮಾಡ್ತಾರೆ. ಭಾಗವತವೇ ಸ್ಪಷ್ಟ ಹೇಳ್ತಾರೆ. ಶುಕಾಚಾರ್ಯರು ಭಾಗವತವನ್ನು ಕೊಟ್ಟಾರೆ. ಅವರನ್ನು ಸ್ತೋತ್ರ ಮಾಡುವ ಶುಕಾಚಾರ್ಯ ಸ್ತೋತ್ರದಲ್ಲಿ ಯಸ್ವಾನುಭಾವ ಅಖಿಲ ಶ್ರುತಿ ಸಾರಂ ಏಕಂ ಅಧ್ಯಾತ್ಮ ದೀಪಂ ಅತಿಥಿ ದೀರ್ಘದಾಂ ತಮೋಹಂ ಸಂಸಾರಿಣಾಂ ಕರುಣಯಾ ಪುರಾಣ ದುರ್ಗಂ ತಮ್ಮ ವ್ಯಾಸಶೂರು ಉಪಯಾಮಿ ಗುರು ಮುನೀನಾಂ ಎಂಬುದಾಗಿ ಅದರಲ್ಲಿಯೂ ಕೂಡ ಪುರಾಣ ಕೃತ್ಯವನ್ನು ಕೊಟ್ಟಂತಹ ನಮ್ಮ ಗುರುಗಳು ಯಶವ್ಯಾಸ ದೇವರ ಪುತ್ರರು ಶುಕಾಚಾರ್ಯರು, ಅವರನ್ನು ನಾನು ಮೊರೆ ಹೋಗ್ತೀನಿ, ನಮಸ್ಕರಿಸ್ತೀನಿ. ಏನು ಕೊಟ್ಟಾರೆ ಅಂತ ಹೇಳುವಾಗ ಅಖಿಲ ಶ್ರುತಿ ಸಾರ ಶ್ರೀಮದ್ ಭಾಗವತ ಸಕಲ ಶ್ರುತಿಗಳ ಸಾರವಾಗಿದೆ ಎಂಬುದಾಗಿ ಸ್ಪಷ್ಟ ನಿರ್ವಹಣೆ ಮಾಡ್ತದೆ ಭಾಗವತ ಅಂತ. ಶ್ರೀಮದ್ ಭಾಗವತದ ಶ್ರುತಿ ಸಾರ ಯಾಗಾಗಿದೆ ನನ್ನ ಮಟ್ಟಿಗೆ ತಿಳಿದಷ್ಟು ಒಂದೆರಡು ಮಾತುಗಳನ್ನು ಸ್ವಾಮಿಗಳ ಆಧಾರವಿಲ್ಲದಲ್ಲಿ ಅರ್ಪಣೆ ಮಾಡುವ ಸೇವೆಯನ್ನು ಮಾಡ್ತಾ ಇದ್ದಾರೆ. ನಾರದ ಉಪಾಖ್ಯಾನ, ನಾರದ ಬಂದಾನೆ ವೇದವ್ಯಾಸದೇವರ ಹತ್ರ ನಾರದರ ಪೂಜೆ ಮಾಡಿದರು. ವೇದವ್ಯಾಸದೇವರ ಮುಖವನ್ನು ನೋಡಿ ನಾರದರು ಹೇಳಿದರು, ಯಾಕೆ ನೀವು ಇಷ್ಟೆಲ್ಲ ಕೆಲಸ ಮಾಡಿದ್ದೀರಿ, ಯಾಕೆ ನಿಮ್ಮ ಮುಖದಲ್ಲಿ ಅಸಮಾಧಾನ ಇದೆ ಎಂಬುದಾಗಿ ನಾರದರು ವೇದವ್ಯಾಸದೇವರನ್ನ ಪ್ರಾರ್ಥನೆ ಮಾಡ್ತಾರೆ. ಆ ವೇದವ್ಯಾಸದೇವರು ಹೇಳ್ತಾರೆ, ಹೌದಲ್ಲ ಇದೆಲ್ಲ ಮಾಡಿರಪ್ಪ, ಆದರೂ ನನಗೆ ಅಸಮಾಧಾನ ಇದೆ ಅಂತ. ಯಾಕೆ ಅಸಮಾಧಾನ ಇದೆ ಅನ್ನೋದು ನನಗೆ ಗೊತ್ತಾಗಿಲ್ಲ ಅಂತ ತನ್ಮೂಲಂ ಅವ್ಯಕ್ತಂ ಅಗಾಧ ಬೋಧಂ ಪೃಚ್ಛಾಮಿ ತ್ವಾತ್ಮ ಭವಾತ್ಮಭೂತಂ ಅಂತ ಪ್ರಾರಂಭದ ಮಾತು. ಪ್ರಾರಂಭದ ಉಪಾಖ್ಯಾನದಲ್ಲಿ ಈ ಮಾತನ್ನ ವ್ಯಾಸರು ಹೇಳ್ತಾ ಇದ್ದಾರೆ ವೇದವ್ಯಾಸದೇವರು. ತನ್ಮೂಲಂ, ನನ್ನ ಅಸಮಾಧಾನದ ಮೂಲ ಕಾರಣ ನನಗೆ ಗೊತ್ತಿಲ್ಲ, ನೀ ಹೇಳು. ಇದು ಸಾಮಾನ್ಯ ಜನರಿಗೆ ಒಂದು ಸೋಜಿಗೆ ಅನಿಸುವ ಮಾತು. ನನಗೆ ಅಸಮಾಧಾನ ಯಾಕಾಗಿದೆ ಅನ್ನೋದು ನೀನು ಹೇಳುವುದು. ನಮಗೆ ಯಾಕೆ ದುಃಖ ಆಗಿದೆ, ನನಗೆ ಅಸಮಾಧಾನ ಮಂದಿನ ಕೇಳಿದ್ರೆ ಅವರೇನಂತ, ನಮಗೇನು ಗೊತ್ತಿರಿ ಅಂತ. ಹಾಗೆ ನಾರದ ಮಹರ್ಷಿಗಳನ್ನ ವೇದವ್ಯಾಸ ದೇವರು ನನಗೆ ಗೊತ್ತಿಲ್ಲ, ನನ್ನ ಅಸಮಾಧಾನದ ಕಾರಣ ನನಗೆ ಅವ್ಯಕ್ತವಾಗಿದೆ, ತ್ವಾ ಪೃಚ್ಛಾಮಿ, ನಿನ್ನನ್ನೇ ನಾನು ಪ್ರಶ್ನೆ ಮಾಡ್ತೇನೆ ಹೇಳು. ಅದಕ್ಕೆ ಕಾರಣವೂ ಹೇಳ್ತಾರೆ. ನಿನ್ನನ್ನ ಯಾಕೆ ಕೇಳ್ತೇನೆ ಅಂದ್ರೆ ನೀ ಬಹಳ ಶಾಣೆ ಇದ್ದಿ, ಅಗಾಧ ಬೋಧಂ, ಅಗಾಧ ಜ್ಞಾನ ಇದೆಯಾ, ಆದ್ರಿಂದ ನಿನ್ನನ್ನು ನಾನು ಕೇಳ್ತೇನೆ. ನೀನು ಅಗಾಧ ಜ್ಞಾನ ಇದ್ದಿ, ಯಾಕೆ ಅದಕ್ಕೂ ಕಾರಣ ಕೊಡ್ತಾರೆ. ಆತ್ಮಭವ ಆತ್ಮಭೂತ ಕಾರಣವನ್ನು ಕೊಡ್ತಾರೆ. ಇದರ ಅರ್ಥ ಏನು? ಆತ್ಮನ ಮೊಮ್ಮಗನಾಗಿದ್ದೀನಿ ನೀನು ಅಂತ ಅರ್ಥ. ಆತ್ಮನ ಮೊಮ್ಮಗನಾದ್ದರಿಂದ ನೀನು ಜ್ಞಾನಿ. ಇಷ್ಟು ಹೇಳೋದಕ್ಕೋಸ್ಕರ ಅಸಮಾಧಾನವನ್ನು ತೋರಿಸಿಕೊಂಡ ವೇದವ್ಯಾಸದೇವರು. ಅವರಿಗೆಲ್ಲ ಈ ಅಸಮಾಧಾನ ಏನೂ ಅಸಮಾಧಾನ ಇಲ್ಲ, ಆನಂದ ಪರಿಪೂರ್ಣ ಮಹಾನುಭಾವ. ಆದರೆ ತೋರಿಸಿಕೊಂಡ ಯಾಕೆ ಈ ಮಾತು ಹೇಳೋದಕ್ಕೋಸ್ಕರ. ಈ ಮಾತು ಹೇಳಿ ಏನನ್ನ, ನೀನು ಆತ್ಮನ ಮೊಮ್ಮಗನಾಗಿ ಜ್ಞಾನಿ ಇದ್ದಿ, ಆದ್ದರಿಂದ ನೀನು ಹೇಳು. ಇದನ್ನು ಹೇಳೋದರಿಂದ ತೋರಿಸಿದ್ದೇನು, ನಾರದರು ಶ್ರೀಹರಿಯ ಮೊಮ್ಮಗ, ವಿಷ್ಣುವಿನ ಮೊಮ್ಮಗ ಅನ್ನೋದು ಲೋಕದಲ್ಲಿ ಪ್ರಸಿದ್ಧ. ಅವನನ್ನು ಆತ್ಮನ ಮೊಮ್ಮಗ ಎಂದು ಹೇಳುವ ಮೂಲಕವಾಗಿ ಹೀಗೆ ಅನೇಕ ಕಡೆ ಬರ್ತದೆ ಆತ್ಮಶಬ್ದ ಭಗವಂತನ ಪರವಾಗಿ. ಇಲ್ಲಿ ಆ ರೀತಿ ಮೊದಲೇ ಪ್ರಯೋಗ ಶುರು ಮಾಡಿ ಅದು ವಿಷ್ಣುವಿನ ಮೊಮ್ಮಗ ಅಂದ್ರು ಆತ್ಮನ ಮೊಮ್ಮಗ ಅಂದ್ರು ಒಂದು ಅನ್ನೋದನ್ನು ಹೇಳುವ ಮೂಲಕ ಆತ್ಮ ಅಂದ್ರೆ ವಿಷ್ಣು ಅನ್ನೋದನ್ನು ತೋರಿಸುವುದೇ ಮುಖ್ಯ ಉದ್ದೇಶ. ಯಾಕೆ ವೇದಗಳ ಅರ್ಥವನ್ನ ಭಾಗವತದ ಕಥಾನಕ ಮೂಲಕವಾಗಿ ಈ ಭಾಗವತವನ್ನು ರಚನೆ ಮಾಡಿದ್ದು. ಸಮಾಧಿನ ಅನುಸ್ಮರ ಎನ್ನಿದೆ ಭಾರತವನ್ನು ರಚನೆ ಮಾಡಿದೆ. ಆ ಮಾಡಿದ ಯಾಕೆ ಅಂದ್ರೆ ಅಲ್ಲಿ ಕಾರಣ ದೇವರೇ ಕೊಟ್ಟಾನೆ. ಸ್ತ್ರೀ ಶೂದ್ರ ಬ್ರಹ್ಮಬಂಧೂನಾಂ ತ್ರೈನ ಶ್ರುತಿ ಗೋಚರ ಕರ್ಮಶ್ರೇಯಸಿ ಮೂಢಾನಾಂ ಶ್ರೇಯ ಏವಂ ಭವೇದ್ಯ ಇದು ಭಾರತ ವ್ಯಾಖ್ಯಾನಂ ಕೃಪಯಾ ಮುನಿನಾ ಕೃತಂ ಎಂಬುದಾಗಿ. ಯಾರಿಗೆ ವೇದಾರ್ಥ ಸೂತ್ರಾರ್ಥ ತಿಳುವ ಅಧಿಕಾರ ಇಲ್ಲ ಅವರೂ ಕೂಡ ಉದ್ಧಾರ ಆಗಬೇಕು. ವೇದಾರ್ಥಗಳನ್ನು ತಿಳಿಯಲಿ ಯಾರಿಗೂ ಉದ್ಧಾರ ಇಲ್ಲ. ಆದರೆ ತಿಳಿಯುವ ವಿಧಾನ ಮಾತ್ರ ಬೇರೆ ಬೇರೆ ಇರಬಹುದು.
ವೇದಾಂತ ತಿಳಿಯದೆ ಉದ್ಧಾರವೇ ಇದೆ. ಆ ವೇದಾಂತಗಳನ್ನು ವೇದಗಳ ಮೂಲಕವೇ ಸೂತ್ರಗಳ ಮೂಲಕವೇ ತಿಳಿಯುವ ಅಧಿಕಾರವಿಲ್ಲದ ಜನರೂ ಕೂಡ ಉದ್ಧಾರವಾಗಬೇಕು ಎಂಬ ಕರುಣೆಯಿಂದ ಕರ್ಮಶ್ರೇಯಸಿ ಮೂಢಾನಾಂ ಶ್ರೇಯ ಏವಂ ಬಗೆಯ ಇತಿ ಭಾರತವಾಕ್ಯಾನ ಕೃಪೆಯ ವೇದವ್ಯಾಸ ದೇವರಿಗೆ ಇಂಥ ಜನರ ಮೇಲೂ ಕೂಡ ಕೃಪೆ, ಸಜ್ಜನರ ಮೇಲೆ ಕೃಪೆ. ಅದರಿಂದ ಭಾರತವನ್ನು ಹಾಗೆ ರಚನೆ ಮಾಡಿದರು. ಅದೇ ರೀತಿಯಾಗಿ ಭಾಗವತವನ್ನು ಕೂಡ ಅದೇ ಮಾರ್ಗದಿಂದ ಅದೇ ಉದ್ದೇಶದಿಂದ ರಚನೆ ಮಾಡಿದ್ದಾರೆ. ಭಾಗವತದ ಮೂಲಕವಾಗಿ ವೇದಾರ್ಥಗಳನ್ನು ತಿಳಿಯಬೇಕು. ಆ ವೇದಾರ್ಥಗಳನ್ನ ತಿಳಿಯೋದಕ್ಕೋಸ್ಕರ ಈ ಒಂದು ಶಬ್ದ ಕ್ರಿಯೇಟ್ ಮಾಡಿಕೊಂಡು ಸಂಪರ್ಕ ಪ್ರಸಂಗವನ್ನು ಕ್ರಿಯೇಟ್ ಮಾಡಿಕೊಂಡು ತಾನು ಮಾತಾಡ್ತಾನೆ. ತಾನೇ ಹೇಳ್ತಾನೆ ವೇದವ್ಯಾಸ ದೇವರೇ, ನೀನು ಆತ್ಮ ಮೊಮ್ಮಗ, ಆತ್ಮನ ಮೊಮ್ಮಗ. ಅದರ ಆತ್ಮ ಶಬ್ದ ವಿಷ್ಣುವನ್ನು ಹೇಳುತ್ತದೆ ಅನ್ನೋ ಮಾತನ್ನು ಸ್ವಯಂ ವೇದವ್ಯಾಸ ದೇವರೇ ತೋರಿಸಿ ಈ ಆತ್ಮ ಶಬ್ದ ನಾರಾಯಣನನ್ನು ಹೇಳುತ್ತದೆ ಅನ್ನೋ ಮೂಲಕವಾಗಿ ಎಷ್ಟು ವೇದಗಳ ಅರ್ಥವನ್ನು ತೋರಿಸಿಕೊಟ್ಬಿಟ್ರು ವೇದವ್ಯಾಸ ದೇವರಲ್ಲಿ. ಇಡೀ ಮಾನವ ಸಮಾಜಕ್ಕೆ ಏನು ಮಾಡಬೇಕು ಅನ್ನೋ ಗುರಿಯನ್ನು ಕೊಡುವ ಮಾತು ವೇದದಲ್ಲಿ. ವೇದ ಬಂದಂತೆ ಯಾಕೆ ಲೋಕದಲ್ಲಿ 3 ಇದೆ, ಆ 3ರಲ್ಲಿ 2 ದುಃಖರಹಿತ. ಅದುಃಖ ವಿತರತ್ ಸರ್ವಂ ಜೀವಾಯು ದುಃಖಿನ ತೇಜಾಂ ದುಃಖ ಪ್ರಹರಣಾಯ ಶ್ರೀದೇಶ ಪ್ರವರ್ತತೆ. ಜೀವನಿಗೆ ದುಃಖ ಇದೆ, ಅವರ ದುಃಖ ಪರಿಹಾರ ಮಾಡುವುದಕ್ಕೋಸ್ಕರ ಉಪಾಯವನ್ನು ಹೇಳಿಕೆ ಬಂದ ಗ್ರಂಥ ಜೀವತ್ವೇ ವೇದ ಗ್ರಂಥಗಳು. ಆ ವೇದ ಯಾವ ರೀತಿಯಾಗಿ ಗ್ರಂಥ ದುಃಖ ಪರಿಹಾರ ಮಾಡುವ ಉಪಾಯ ಹೇಳ್ತದೆ. ಎಲ್ಲರಿಗೂ ಮಾನವರಿಗೆ ಕೊಟ್ಟ ಸಂದೇಶ, ನೀವು ಇದನ್ನು ಮಾಡಿ, ಇದನ್ನು ಮಾಡಿ, ಏನು ಮಾಡಿ, ಎಲ್ಲರಿಗೂ ಕೊಡುವ ಸಂದೇಶ ಅಪ್ಪಣೆ. ಆತ್ಮಾವ ಅರೇ ದ್ರಷ್ಟವ್ಯ ಶ್ರೋತವ್ಯೋ ಕರ್ತವ್ಯೋ ನಿಧಿಧ್ಯಾಸಿತವ್ಯ. ಆತ್ಮ ದ್ರಷ್ಟವ್ಯ ಎಂಬುದಾಗಿ ಅಪ್ಪಣೆಯನ್ನು ಮಾಡ್ತಾ ಇದೆ ಬೇಗ. ಆತ್ಮನ ದರ್ಶನ ಮಾಡು, ಆತ್ಮದರ್ಶನ ಮಾಡು, ಆತ್ಮದರ್ಶನ ಮಾಡು. ಅದಕ್ಕಾಗಿ ಉಪಾಯವಾಗಿ ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸ, ಶ್ರವಣ ಮನನ ನಿಧಿಧ್ಯಾಸನ ಮಾಡು, ಆತ್ಮನ ದರ್ಶನ ಮಾಡು ಎಂಬ ಇದು ಸಂದೇಶ ಇದೆ. ಇಲ್ಲಿ ಆತ್ಮಶಬ್ದದ ಅರ್ಥವಾಗದೆ ಯಾರ ದರ್ಶನ ಯಾರ ಶ್ರವಣ ಎಂಬುದಾಗಿದೆ ತಿಳಿಯುವುದಿಲ್ಲ. ಈ ಆತ್ಮ ಯಾರು ಅನ್ನೋದನ್ನ ಈ ಉಪಾಖ್ಯಾನ ಮೂಲಕವಾಗಿ ತಿಳಿಸಿಕೊಟ್ಟು ವೇದವ್ಯಾಸ ದೇವರು ಈ ವೇದಾರ್ಥವನ್ನು ಮಾಡಿಕೊಟ್ಟಿದ್ದಾರೆ. ವಿಷ್ಣುವಿನ ದರ್ಶನ ಮಾಡು, ಆತ್ಮನ ದರ್ಶನ ಮಾಡುವುದು ವಿಷ್ಣುವಿನ ದರ್ಶನ ಮಾಡು, ವಿಷ್ಣುವಿನ ಶ್ರವಣವನ್ನ ನಿತ್ಯಾಸನ ಮಾಡು. ಇದನ್ನೇ ಜಿಜ್ಞಾಸೆ ಅಂತ ಹೇಳೋದು. ಶ್ರವಣವನ್ನ ನಿತ್ಯಾಸನ ಜಿಜ್ಞಾಸೆ. ಆ ಜಿಜ್ಞಾಸ ಮಾಡುವುದು ಹೇಳಿತು ಈ ವಾಕ್ಯ. ಹೇಳಬೇಕಾದ್ರೆ ಆತ್ಮನ ಜಿಜ್ಞಾಸೆ ಮಾಡು. ಜಿಜ್ಞಾಸೆ ಮಾಡುವುದು ಹೇಳುವುದು ನಾವು ಈ ವಾಕ್ಯಗಳು ಇದೆ ಸ್ಪಷ್ಟವಾಗಿ. ತತ್ವ ಜಿಜ್ಞಾಸತ್ವ ತದ್ಬ್ರಹ್ಮ, ಅಲ್ಲಿ ಶಬ್ದ ಪ್ರಯೋಗ ಮಾಡಿದೆ ಬ್ರಹ್ಮ ಶಬ್ದ. ಅದು ಬ್ರಹ್ಮನ ಜಿಜ್ಞಾಸೆ ಮಾಡು. ಅದನ್ನೇ ಸೂತ್ರಕಾರರು ಓಂ ಮತಾತು ಬ್ರಹ್ಮ ಜಿಜ್ಞಾಸ ಓಂ, ಬ್ರಹ್ಮ ಜಿಜ್ಞಾಸೆ ಮಾಡು, ಬ್ರಹ್ಮ ಜಿಜ್ಞಾಸೆ ಮಾಡು. ಅಲ್ಲಿ ಬ್ರಹ್ಮ ಜಿಜ್ಞಾಸೆ ಮಾಡುವುದು, ಇಲ್ಲಿ ಆತ್ಮನ ಜಿಜ್ಞಾಸೆ ಮಾಡುವುದು. ಆತ್ಮ ಅಂದ್ರೆ ವಿಷ್ಣು ಗೊತ್ತಾಯ್ತು, ಆದರೆ ಬ್ರಹ್ಮ ಜಿಜ್ಞಾಸೆ ಮಾಡುವುದು ಹೇಳ್ತಾರೆ. ಸಂಪರ್ಕರಲ್ಲಿ ವಿಜ್ಞಾಪನೆ. ಎಲ್ಲರೂ ದೇವರ ದರ್ಶನಕ್ಕೆ ಬಂದಿದ್ದೀರಿ. ಯಾರೂ ಕೂಡ ಚೇರ್ ಮೇಲೆ ಕೂತಕ್ಕದಲ್ಲ. ಮಾಸ್ಕುಗಳು ಇರುವವರು ಕಟ್ಟಿನಲ್ಲಿ ಕೂಡಲಿ. ಯಾರಿಗೆ ನೆಲದಲ್ಲಿ ಕೂಡ್ಲಿಕ್ಕೆ ಆಗ್ತದೆ ಎಲ್ಲರೂ ಜಾಗ ಬಿಟ್ಕೊಡ್ರಿ. ಕಟ್ಟಿ ಹಿಡ್ಕೊಂಡು ಕೂತ್ರೆ ಅಲ್ಲ. ಯಾರಿಗೆ ನೆಲದಲ್ಲಿ ಕೂಡ್ಲಿಕ್ಕೆ ಆಗೋದಿಲ್ಲ ಅಷ್ಟೇ ಕಟ್ಟಿ ಮೇಲೆ ಕೂಡ್ರಿ. ಚೇರ್ ಹಾಕೊಂಡು ಕೂಡ್ಬೇಡ್ರಿ. ಚೇರ್ ಹಾಕೊಂಡು ಕೊಡೋದಾಗಿದ್ರೆ ಒಳಗೆ ಹೋಗಿ ಕೂಡ್ರಿ, ಇಲ್ಲಿ ಕೂಡ್ಬೇಡ್ರಿ. ದೇವರ ದರ್ಶನ ತಗೊಂಡು ಒಳಗೆ ಹೋಗಿ ಚೇರ್ ಯಾರಿಗೆ ಆಗದಿದ್ರು ಚೇರ್ ಮಾತ್ರ ಹಾಕಕ್ಕಲ್ಲ. ಸಣ್ಣ ಸಣ್ಣ ಹುಡುಗರೆಲ್ಲ ಚೇರ್ ಮೇಲೆ 2 ಚೇರ್ ತೆಗೀರಿ. ಜೋಶಿಯವರು ಚೇರ್ ಮೇಲೆ ಯಾರು ಕೂಡಬೇಡ ಅಂತ ಎಲ್ಲರೂ ಒಳಗೆ ಕಳಿಸ್ಬಿಡು. ಆಗಲಿಲ್ಲ ಆತ್ಮ ಜಿಜ್ಞಾಸ ಮಾಡು ಒಂದು ಕಡೆ, ಬ್ರಹ್ಮ ಜಿಜ್ಞಾಸ ಮಾಡು ಒಂದು ಕಡೆ ಅನ್ನೋದ್ರಿಂದ ಬ್ರಹ್ಮ ಶಬ್ದವು ಕೂಡ ಆತ್ಮ ಶಬ್ದವು ಒಂದೇ ಪರ್ಯಾಯ ಶಬ್ದಗಳು ಒಂದೇ ಅರ್ಥವನ್ನು ಕೊಡುತ್ತೆ. ಇದು ನಮ್ಮ ವೇದಾಂತ ನಿರ್ಣಯಕ್ಕೋಸ್ಕರ ವೇದವ್ಯಾಸರು ಉಪಯೋಗ ಮಾಡಿರುವ ಅತಿ ಶ್ರೇಷ್ಠವಾದ ಉಪಾಯಗಳು. ಆಚಾರ್ಯರು ತಮ್ಮ ಗ್ರಂಥಗಳಲ್ಲಿ ಕೋಟ್ ಮಾಡ್ತಾರೆ. ಆತ್ಮ ಬ್ರಹ್ಮಾದಯ ಶಬ್ದ ತಮೃತೆ ವಿಷ್ಣುವಯನ್ನ ಸಂಭವತೆ ಸ್ಮಾತ್ ತೈರ್ನೈವಾಪ್ತ ಗುಣಪೂರ್ಣತ. ಭಗವಂತನ ಗುಣಪರಿಪೂರ್ಣತ್ವ ಅನ್ನೋದೇ ಆತ್ಮ ಬ್ರಹ್ಮ ಶಬ್ದಗಳ ಅರ್ಥ. ಆ ಗುಣಪರಿಪೂರ್ಣತ್ವ ಯಾರಲ್ಲಿದೆಯೋ ಅವರಿಗೆ ಆತ್ಮ ಬ್ರಹ್ಮ ಶಬ್ದ. ಇನ್ನು ಯಾರಿಗೂ ಶಬ್ದಗಳು ಬರುವುದಿಲ್ಲ ವಿಷ್ಣುವಿನ ಬಿಟ್ಟು. ಆತ್ಮ ಬ್ರಹ್ಮಾದಯ ಶಬ್ದ ತಮೃತೆ ವಿಷ್ಣುವೇ ನ ಸಂಭವಂತಿ ತಸ್ಮಾತ್ ತೈರ್ನೈವ ಆಪ್ತ ಗುಣಪೂರ್ಣತ. ಬೇರೆ ಯಾರಿಂದಲೂ ಗುಣಪರಿಪೂರ್ಣತ್ವ ಹೊಂದಲು ಬಿಟ್ಟಿಲ್ಲ. ಬೇರೆ ಯಾರನ್ನೇನು
ಲಕ್ಷ್ಮೀ ದೇವ ಮೊದಲು ಮಾಡಿಕೊಂಡು ಮುಖ್ಯಮಂತ್ರಿ ಎಂ ಸೂರ್ಯ ಅದನ್ನು ಭಾಗವತ ಮೊದಲನೇ ಶ್ಲೋಕವೇ ಹೇಳ್ತದೆ. ಮುಖ್ಯಮಂತ್ರಿ ಎಂ ಸೂರ್ಯ ಲಕ್ಷ್ಮೀ ದೇವಿ ಕೂಡ ಭಗವಂತನ ಮಹಿಮೆ ಎದುರಿಗೆ ಮೋಹಿತರಾಗ್ತಾಳೆ. ಬ್ರಹ್ಮದೇವರ ಬಗ್ಗೆ ಇನ್ನೇನು ಹೇಳೋದು, ಎಲ್ಲರೂ ಕೂಡ ಅದನ್ನೆಲ್ಲ ಕೂಡ ಪ್ರಾಕ್ಟಿಕಲ್ ತೋರಿಸ್ತದೆ. ಲಕ್ಷ್ಮೀ ದೇವಿ ಮೋಹಿತರಾಗಿದ್ದಾಳೆ ಅನ್ನೋದನ್ನು ತೋರುತ್ತದೆ. ಸಪ್ತಮಸ್ಕಂದ ಭಾಗವತ ಅಧಿಷ್ಠಾಶ್ವತ ಕೊಡುವಂತಹ ಸಾನಾವುಪೇಯ ಶಕ್ತಿತ ನರಸಿಂಹಾವತಾರದಲ್ಲಿ ಲಕ್ಷ್ಮೀ ದೇವಿ ಭಗವಂತನನ್ನ ಸಮಾಧಾನ ಮಾಡಲಿಕ್ಕೆ ಬರುವ ನಾಟಕವನ್ನ ಅವಳು ಭಗವಂತ ಶಾಂತಾರುವ ನಾಟಕ ಲಕ್ಷ್ಮೀ ದೇವಿ ಬರ್ತಾಳೆ. ನೋಡಿ ಓಡಿ ಬಂದು ನಾ ಇಂಥ ರೂಪವನ್ನೇ ನೋಡಿಲ್ಲ, ತೋರಿಸಿದ್ದೇನು ಮುಖ್ಯಮಂತ್ರಿ ಎಂ ಸೂರ್ಯ. ನಾನೂ ಕೂಡ ಭಗವಂತನ ಮಾಯಿಗೆ ಮೋಹಿತರಾಗ್ತಕ್ಕವಳು. ಹಾಗೆ ಅಷ್ಟಮಸ್ಕಂದದಲ್ಲಿ ರುದ್ರದೇವರು ಭಗವಂತನ ಮಾಯಿಗೆ ಮೋಹಿತರಾಗಿ ಅವರು ಓಡಿ ಹೋದ್ರು. ಏನು ಸ್ತ್ರೀಗಳು ನೋಡಿಲ್ಲ ನೋಡಬೇಕು ಅಂದ್ರು. ತೋರಿಸಿದ ಭಗವಂತ ಮೋಹಿತರಾದರು. ಆಲಿಂಗನ ಮಾಡಲಿಕ್ಕೆ ಹೋದ್ರು. ಚತುರ್ಭುಜನಾದ ಭಗವಂತನನ್ನು ನೋಡಿದ್ದಾರೆ. ಹೀಗೆ ಮೋಹಿತರಾಗದೇ ಇದ್ದವರು ಯಾರಿಲ್ಲ. ಈ ರೀತಿಯಾಗಿ ಆ ಭಗವಂತನ ಮಹಿಮೆಯನ್ನ ತಿಳಿಯಲಿಕ್ಕೆ ಯಾರಿಗೂ ಸಾಧ್ಯವಿಲ್ಲ ಅನ್ನುವಂಥ ಅದ್ಭುತವಾದ ಭಗವಂತನ ಮಹಿಮೆ. ಅನಂತ ಕಲ್ಯಾಣ ಪರಿಪೂರ್ಣತ್ವ ಗಮಾನಗಳಿಗಾರಿಗೂ ಕೂಡ ಇಲ್ಲದೇ ಇದ್ದಂತಹ ಮಹಿಮೆ ಉಳ್ಳವನ ಭಗವಂತ ಅನಂತ ಗುಣವುಳ್ಳವನು. ಅವನೇ ದೇವರು. ಆತ್ಮ ಬ್ರಹ್ಮಶಬ್ದದ ಭಗವಂತನನ್ನೇ ಪರಮ ಮುಖ್ಯ ವೃತ್ತಿಯಿಂದ ಹೇಳುತ್ತದೆ. ಈ ಬೆಳೆದವರನ್ನು ಮುಖ್ಯವೋ ಅಮುಖ್ಯವೋ ಹೇಳಬಹುದು ಹೊರತಾಗಿ ಪರಮ ಮುಖ್ಯ ವೃತ್ತಿಯಿಂದ ಆತ್ಮ ಬ್ರಹ್ಮ ಶಬ್ದಗಳು ಭಗವಂತನನ್ನು ಹೇಳ್ತವೆ. ಇವು ವೇದ ಶಾಖೆಗಳನ್ನು ನಿರ್ಣಯ ಮಾಡಲಿಕ್ಕೆ ಉಪಯೋಗವಾಗುವಂತಹ ಶಬ್ದಗಳು. ಆ ಆತ್ಮ ಶಬ್ದವನ್ನು ಇಲ್ಲಿ ಇಟ್ಟು ವೇದವ್ಯಾಸ ದೇವರು ಈ ಮೂಲಕವಾಗಿ ವೇದಾರ್ಥಗಳನ್ನು ತಿಳಿಸಿಕೊಟ್ಟಿದ್ದಾರೆ. ಇದೇ ರೀತಿಯಾಗಿ ಅಲ್ಲಲ್ಲೇ ಆತ್ಮ ಶಬ್ದವನ್ನು ಪ್ರಯೋಗ ಮಾಡ್ತಾರೆ. ದತ್ತಂ ದುರ್ವಾಸಸಂ ಸೋಮಂ ಆತ್ಮೇಶ ಬ್ರಹ್ಮ ಸಂಭವಾಂ ಅನಸೂಯ ತಥೈಮಾತ್ರೇ ಜಗೇ ಪುತ್ರಾಂ ಅಕಲ್ಮಷಾಂ. ಅನಸೂಯ ದೇವಿಯನ್ನು ಅಪರೇ ಋಷಿಗಳಿಗೆ ಕೊಟ್ಟು ದಾನ ಮಾಡಿದ ದತ್ತಮ ಪ್ರಜಾಪತಿ ದೇವಹೂತಿ ದೇವಿಯ 9 ಮಕ್ಕಳನ್ನು ಅದರಲ್ಲಿ ಅನಸೂಯ ದೇವಿಗೆ ಅತ್ತೆ ಕೊಟ್ಟಾರೆ. ಅಲ್ಲಿಯ ಸತ್ತತೆಯನ್ನು ಹೇಳುವಾಗ ಭಾಗವತ ಹೇಳ್ತದೆ. ಅನಸೂಯ ತಥೈಮಾತ್ರೇ ಜಗೇ ಪುತ್ರಾಂ ಅಕಲ್ಮಷಾಂ ದತ್ತಂ ದುರ್ವಾಸಸಂ ಸೋಮಂ. ಅಲ್ಲಿ ದತ್ತ ಮೊದಲನೇದು, ಎರಡನೇದು ದುರ್ವಾಸ, ಮೂರನೇದು ಸೋಮ ಚಂದ್ರ. ಇವರು ಯಾರ ಅವತಾರ ಅಂತ ಹೇಳಿ ಮುಂದಿನ ಪದ ಆತ್ಮೇಶ ಬ್ರಹ್ಮ ಸಂಭವಾನ್. ಆತ್ಮನ ಅವತಾರ ದತ್ತ, ಈಶನ ಅವತಾರ ದುರ್ವಾಸ ಋಷಿಗಳು, ಹಾಗೂ ಬ್ರಹ್ಮನ ಅವತಾರ ಆವೇಶ ಅವತಾರ ಸೋಮ ಚಂದ್ರ. ಅಲ್ಲಿ ಹೇಳುವಾಗ ವಿಷ್ಣು ಅಂತ ಹೇಳುವ ಆತ್ಮ ಶಬ್ದ ಪ್ರಯೋಗ ಮಾಡಿದೆ. ಆತ್ಮೇಶ ಬ್ರಹ್ಮ ಸಂಭವಾನ್. ಹೀಗೆ ಆತ್ಮ ಅಂದ್ರೆ ವಿಷ್ಣು, ಅಲ್ಲಲ್ಲಿ ಹಾಗೆ ಈಶಾವಾಸ್ಯವಿದಂ ಸರ್ವಂ ಎಂಬುದಾಗಿ ಸ್ವಯಂಭೂಮನು ಭಗವಂತನನ್ನ ಈಶಾವಾಸ್ಯಾದಿ ಮಂತ್ರೈ ದುಷ್ಟಾವ ಸ್ತೋತ್ರ ಮಾಡಿದ ಅಂತೇನು ಆಚಾರ ರಾಜ್ಯದಲ್ಲಿ ಹೇಳ್ತಾರೆ. ಈಶಾವಾಸ್ಯ ಉಪನಿಷತ್ತಿನಿಂದ ಭಗವಂತನನ್ನು ಸ್ತುತಿಸಿದ್ದಾರೆ. ಅದನ್ನು ಈ ಭಾಗವತದಲ್ಲಿ ಹೇಳುವಾಗ ಈಶಾವಾಸ್ಯವನ್ನು ಆತ್ಮವಾಸ್ಯವಿದಂ ವಿಶ್ವಂ ಎಂಬುದಾಗಿ ಆತ್ಮ ಶಬ್ದವನ್ನೇ ಹೀಗೆ ಭಾಗವತದಲ್ಲಿ ವೇದಗಳ ಅರ್ಥವನ್ನು ತಿಳಿಸುವ ಆತ್ಮ ಶಬ್ದವನ್ನ, ಈ ಆತ್ಮ ಶಬ್ದವನ್ನು ವೇದವ್ಯಾಸರು ತಮ್ಮ ಸೂತ್ರಗಳಲ್ಲಿ ಎಷ್ಟು ಕಡೆ ಉಪಯೋಗ ಮಾಡಿದ್ದಾರೆ. ಬ್ರಹ್ಮಶಬ್ದವನ್ನ ಆತ್ಮ ಶಬ್ದವನ್ನು ಉಪಯೋಗ ಮಾಡಿ ವೇದಾರ್ಥವನ್ನು ನಿರ್ಣಯ ಮಾಡ್ತಾರೆ ವೇದವ್ಯಾಸ ದೇವರು. ಓಂ ಆನಂದವ್ಯಾಸ, ಓಂ ವಿದ್ವಾಧ್ಯಾಯವನ್ನು ಸ್ವಶಬ್ದಾದ, ಓಂ ಆತ್ಮೇತಿಗೆ ಚಂದ್ರಿಕಾಯ ಎಷ್ಟು ಕಡೆ ಆತ್ಮ ಶಬ್ದವನ್ನ ನಿರ್ಣಾಯಕವನ್ನಾಗಿ ಇಟ್ಟುಕೊಂಡು ವೇದವ್ಯಾಸ ದೇವರು ವೇದಾರ್ಥ ನಿರ್ಣಯ ಮಾಡಿದ್ದಾರೆ. ಇದನ್ನೆಲ್ಲ ನಾವು ನೋಡುವಾಗ ಭಾಗವತ ಈ ಕಥಾನಕಗಳ ಮೂಲಕವಾಗಿ ನಮ್ಮ ವೇದಾರ್ಥಗಳನ್ನು ತಿಳಿಸುತ್ತದೆ ಎಂಬುದಾಗಿ ನಾವು ತಿಳಿಯಬಹುದು. ಹಾಗೆ ಬ್ರಹ್ಮದೇವರು ಭಗವಂತನಿಂದ ಭಾಗವತವನ್ನು ಪಡೆದರು. ಚತುಶ್ಲೋಕಿ ಭಾಗವತ. ಆ ಚತುಶ್ಲೋಕಿ ಭಾಗವತವನ್ನು ತನ್ನ ಮಗನಿಗೆ ನಾರದರಿಗೆ ಉಪದೇಶ ಮಾಡಿದ್ದಾರೆ. ಅದನ್ನು ವೇದವ್ಯಾಸ ದೇವರಿಗೆ ಎದುರಿಗೆ ಪ್ರಾರ್ಥನೆ ಮಾಡಿಕೊಂಡಿದ್ದಾರೆ. ಅದನ್ನೇ ವಿಪರೀತರು ವಿಸ್ತಾರ ಮಾಡುವ 12 ಸ್ಕಂದ ರೂಪವಾಗಿ ವಿಪರೀಕರಣವನ್ನ ವೇದವ್ಯಾಸ ಮಾಡಿದ್ದಾರೆ. ಆ ಚತುಶ್ಲೋಕಿ ಭಾಗವತದಲ್ಲಿ ಇದು ಅಮೀವಾಸನೇವಾಗ್ರೆ ಈ ಒಂದು ಪದದಲ್ಲಿ 12 ಸ್ಕಂದ ಸಾರವನ್ನು ಇಟ್ಟಾರೆ ವೇದವ್ಯಾಸ. ಅಮೀವಾಸನೇವಾಗ್ರೆ ಅಹಂ ಏವ ಆಸನ್ ಅಗ್ರೆ. ಅಗ್ರೆ ಎಂಬುದಕ್ಕೆ ಅನೇಕ ಅರ್ಥಗಳಿದೆ. ಮುಂದೆ ಉಂಟು, ಮುಂದೆ ಭವಿಷ್ಯದಲ್ಲಿ ಅನ್ನಬಹುದು, ಎದುರಿಗೆ ಅನ್ನಬಹುದು. ಹೀಗೆ ಅಗ್ರೆ ಮೊದಲು ಇವೆಲ್ಲ ನೋಡುವಾಗ ಮೊದಲ ಸ್ಕಂದದಿಂದ ಹಿಡ್ಕೊಂಡು ಕೊನೆಯ ಸ್ಕಂದದ ತನಕ ಎಲ್ಲ ಕಥೆಗಳು ಕೂಡ ಇದರಲ್ಲಿ ಸಂಗ್ರಹಿತರಾಗ್ತವೆ. ಆಮೇವ ಸಮೀವಾಗ್ರೆ. ಆಮೇವ ಮೊದಲು ಸ್ಕಂದದಲ್ಲಿ ಬರುವ ವಿಚಾರ
ಭಾಗವತದ ರಚನೆ ನಾರದ ಮಹರ್ಷಿಗಳು ಪ್ರಾರ್ಥನೆ ಮಾಡಿದರು. 3 ಭಾಷೆಗಳಲ್ಲಿ ಭಾರತ ಇದೆ, ಅದು ಎಲ್ಲರಿಗೂ ಅರ್ಥವಾಗುವುದಿಲ್ಲ. ಸಮಾಧಿ ಭಾಷೆಯಲ್ಲಿ ರಚನೆ ಮಾಡಿಕೊಡಿ ಅಂತ ನಾರದರು ಬಂದು ಪ್ರಾರ್ಥನೆ ಮಾಡಿದ್ದಾರೆ. ಅಹಮೇವಾಸಮೇವಾಗಲಿ ಆಶ್ರಮದಲ್ಲಿ ಶಮ್ಯಾಪ್ರಾಸದಲ್ಲಿ ನಾನೇ ಇದ್ದವ ಎಂದು ಸ್ವಯಂ ಭಗವಂತ ನಾರಾಯಣ ಹೇಳ್ತಾ ಇದ್ದಾನೆ. ವ್ಯಾಸ ರೂಪವಾಗಿ ನಾನೇ ಇದ್ದೇನೆ. ಅಹಮೇವಾಸಮೇವಾಗಲಿ ನಾನೇ ಶಮ್ಯಾಪ್ರಾಸ ಆಶ್ರಮದಲ್ಲಿ ಇರುವವನು ಇದ್ದವನು. ವ್ಯಾಸರೂಪದಿಂದ ಅವರು ನನ್ನ ಎದುರಿಗೆ ಪ್ರಾರ್ಥನೆ ಮಾಡಿದಾಗ ಅವರಿಗೆ ನಾನು ನಾರದರಿಗೆ ಪ್ರಾರ್ಥನೆ ಮಾಡಿದಾಗ ನಾನು ನಾರದರಿಗೆ ಬಂದಂತಹ ಈ ಚತುಶ್ಲೋಕಿ ಭಾಗವತ, ಆ ಚತುಶ್ಲೋಕಿ ಭಾಗವತವನ್ನ ವಿಪುಲೀಕರಣವನ್ನು ನಾನೇ ಮಾಡಿದ್ದು. ಅಹಮೇವಾಸಮೇವಾಗ್ರೆ ಶ್ರೀಮದ್ ಭಾಗವತದ ರಚನೆ ಆಗುವುದಕ್ಕಿಂತ ಮೊದಲು ಅಹಮೇವಾಸಂ ನಾನೇ ಇದ್ದೆ. ಯಾವುದಕ್ಕಿಂತ ಯಾವ ಮೊದಲಕ್ಕಿಂತ ತಾನು ಮೊದಲು ಇದ್ದಾರೋ ಅದರ ಕಾರಣಗಳು. ಈ ಭಾಗವತ ರಚನೆ ಆಗುವುದಕ್ಕಿಂತ ಮೊದಲು ಅಹಮೇವಾಸಂ ನಾನೇ ಇದ್ದೆ. ನಂತರ ಭಾಗವತ ಬಂತು. ನನಗೆ ಭಾಗವತವನ್ನು ರಚನೆ ಮಾಡಿದವನು ನಾನು. ಭಾಗವತವನ್ನು ರಚನೆ ಮಾಡಿದೆ. ಮುಂದೆ ಅದನ್ನು ಹೇಳಬೇಕಲ್ಲ, ಯಾರಿಗೆ ಹೇಳಬೇಕು ಅಂದಾಗ ಶುಕಾಚಾರ್ಯರಿಗೆ ಹೇಳಿದ್ದಾನೆ. ಶುಕಾಚಾರ್ಯರ ಉತ್ಪತ್ತಿಯನ್ನು ಹೇಳ್ತಾರೆ. ಶುಕಾಚಾರ್ಯರನ್ನ ಬಳದದ್ದು ಭಗವಂತ. ಅಹಮೇವಾಸಮೇವಾಗ್ರೆ ಯಜ್ಞ ಅದಕ್ಕೋಗಿ ಅರಣಿ ಮತನ ಮಾಡ್ತಾ ಇದ್ದಾನೆ ಭಗವಂತ. ಅಗ್ನಿ ಉತ್ಪತ್ತಿಗೋಸ್ಕರ ಆ ಅರಣಿ ಮತನ ಮಾಡುವ ಅರಣಿ ಕಡೆಗೆ ಎದುರಿಗೆ ಅಹಮೇವಾಸಂ ನಾನೇ ಹಿಂದೆ ಅರಣಿ ಕಡೆಗೆ ಮತನ ಮಾಡ್ತಾ ಇದ್ದೆ. ಆವಾಗ ಬಂದವನು ನಂತರದಲ್ಲಿ ಬಂದವನು ರುದ್ರದೇವರ ಅಭಿಸಂಬೋಧನಾದಂತಹ ಶುಕಾಚಾರ್ಯರು ಮಹಾಭಾವರು. ಅವರ ಅವತಾರ ಆಗಿದೆ. ಅವರಿಗೆ ಭಾಗವತವನ್ನು ಉಪದೇಶ ಮಾಡಿದ್ದೇನೆ ಎಂಬುದಾಗಿ ಅಹಮೇವಾಸಮೇವಾಗ್ರೆ ಶುಕಾಚಾರ್ಯರ ಅವತಾರಕ್ಕಿಂತ ಮೊದಲು ನಾನೇ ವ್ಯಾಸರೂಪದಿಂದ ಇದ್ದು ಅವರಿಗೆ ನಾನು ಭಾಗವತದ ಉಪದೇಶವನ್ನು ನಾನು ಮಾಡಿದ್ದೇನೆ. ಶುಕಾಚಾರ್ಯ ಯಾರಿಗೆ ಕೊಡಬೇಕು? ಪರೀಕ್ಷಿತ ರಾಜನಿಗೆ ಕೊಡಬೇಕು. ಆ ಪರೀಕ್ಷಿತ ರಾಜನ ಉತ್ಪತ್ತಿ ಆಗಬೇಕು. ಪರೀಕ್ಷಿತ ರಾಜನ ಉತ್ಪತ್ತಿ ಆಗುವ ಹಾಗಿಲ್ಲ. ಸತ್ತೋಬೇಕಾಗಿತ್ತು, ರಾಜವನ್ನು ಇರಬೇಕಾಗಿತ್ತು. ಯಾಕೆ? ಬ್ರಹ್ಮ ಅಶ್ವತ್ಥಾಮಾಚಾರ್ಯರ ಬ್ರಹ್ಮಾಸ್ತ್ರ ಪ್ರಭಾವದಿಂದ. ಆದರೆ ಬದುಕಿ ಉಳಿಯಿತು. ಅಶ್ವತ್ಥಾಮನಿಗೂ ಕೃಷ್ಣ ಪರಮಾತ್ಮನಿಗೂ ಕೂಡ ವಾದ ವಿವಾದವಾಗಿ ಅದನ್ನು ಹೇಳೋ ತಕ್ಕೊಳ್ಳಿ ತಯಾರಿಲ್ಲ. ಪಾಂಡವರಿಗೇನು ಆಗದಿರಲಿ ಅಂತ ಹೇಳು. ಆಯ್ತು ಹೇಳಿದರು, ಪಾಂಡವರಿಗೇನು ಆಗದಿರಲಿ, ಸತ್ತನಿಗೇನು ಆಗದಿರಲಿ ಅಂತ ಹೇಳು. ಸ್ವಾರ್ಥಿಯನ್ನು ಬಿಟ್ಟು ಕೃಷ್ಣನಿಗೆ ಸ್ವಾರ್ಥಿಯನ್ನು ಬಿಟ್ಟು ಅಶ್ವತ್ಥಾಮಾಚಾರ್ಯ. ನೀನು ನಿನ್ನ ತಂಗಿಯ ಮೊಮ್ಮಗ ಗರ್ಭ ಅದು ಬದುಕಬೇಕು ಎಂಬುದಾಗಿ ನೀನು ಇಚ್ಛೆ ಮಾಡ್ತಾ ಇದ್ದೀನಿ. ತತ್ರೈವ ಪ್ರಾರ್ಥಯಾಮ್ಯ ಅಲ್ಲೇ ನಾನು ಹೋಗಿದ್ದೀನಿ ಅಸ್ತ್ರವನ್ನು ಎಂಬುದಾಗಿ ಅಶ್ವತ್ಥಾಮಾಚಾರ್ಯರು ಆ ರೀತಿ ಮಾತಾಡಿದರು. ಆ ಕೃಷ್ಣ ಪರಮಾತ್ಮ ಅಂದ, ನೀ ಅಲ್ಲೆಲ್ಲ ಗರ್ಭ ಬದುಕಿದ ಗರ್ಭದ ಮೇಲೆ ಪರಮಾತ್ಮ ತೋರೋದಲ್ಲ. ಇಲ್ಲಿ ಮೃತ ಶರೀರೇ ಅಭಿಮನ್ಯು ಮೃತ ಶರೀರೇ ಪಾದಯಮಾನದ ಅಂತಾನೆ ಸ್ವಾಮಿ ಕೃಷ್ಣ. ಅಭಿಮನ್ಯುವನ ಶವ ಬಿದ್ದರೆ ಕುರುಕ್ಷೇತ್ರದ ರಣಭೂಮಿಯಲ್ಲಿ ಅಭಿಮನ್ಯುವನ ಮೃತ ಶರೀರವಿದ್ದರೆ ಅದರ ಮೇಲೆ ಬ್ರಹ್ಮಾಸ್ತ್ರವನ್ನು ಹಾಕುವಲ್ಲ. ಅದರ ಅಭಿಪ್ರಾಯ ಮೃತ ಶರೀರದ ಮೇಲೆ ಬ್ರಹ್ಮಾಸ್ತ್ರ ಹಾಕೋದು ನಮ್ಗೆ ಅರ್ಥ, ಹಾಗೆ ನೀನು ಇಲ್ಲಿ ಪ್ರಯೋಗ ಮಾಡುವುದು ಅರ್ಥ ಅಂತ ಒಂದರ್ಥ. ಇನ್ನೊಂದರ್ಥ ಅಭಿಮನ್ಯುವನ ಮೃತ ಶರೀರ ಅದರ ಮೇಲೆ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡು. ಅಭಿಮನ್ಯುವನ್ನು ಕೂಡ ಬದುಕಿಸಿ ತೋರಿಸ್ತೇನೆ ನಾನು. ಹೀಗಾಗಿ ಬದುಕಿದ ಗರ್ಭವನ್ನು ಬದುಕಿಸ್ತೇನೆ. ಅಭಿಮನ್ಯು ಬ್ರಹ್ಮಾಸ್ತ್ರ ಪರಿಣಾಮ ಅದು ಆಗದಂತೆ ಅಂತ ಏನು ಹೇಳೋದು? ಹೇಮುಖ್ಯ ನ್ಯಾಯವನ್ನು ತೋರಿಸುವುದಕ್ಕೋಸ್ಕರ ಭಗವಂತ ಅಭಿಮನ್ಯು ಮೃತ ಶರೀರೇ ಪಾದಯಮಾನದ ಎಂಬುದಾಗಿ ಭಗವಂತ ಅವನಿಗೆ ಹೇಳಿದ. ಈ ರೀತಿಯಾಗಿ ಅಶ್ವತ್ಥಾಮಾಚಾರ್ಯರು ಹಾಗೂ ಕೃಷ್ಣ ಪರಮಾತ್ಮನಿಗೆ ನಡೆದು ಮಾತುಕತೆ ನಡೆದು ಭಗವಂತ ನಾನು ರಕ್ಷಣೆ ಮಾಡ್ತೇನೆ ಅಂತಂದು ಉತ್ತರಾದೇವಿಯ ಗರ್ಭದಲ್ಲಿ ಪ್ರವೇಶ ಮಾಡಿ ಆ ಮಗುವನ್ನು ರಕ್ಷಣೆ ಮಾಡಿದ ಸ್ವಾಮಿ ಕೃಷ್ಣ ಪರಮಾತ್ಮ. ಅಹಮೇವಾಸಮೇವಾಗ್ರೆ ಪರೀಕ್ಷಿತ ರಾಜನ ಜನನ ಆಗುವುದಕ್ಕಿಂತ ಮೊದಲು ಗರ್ಭೆ ಉತ್ತರಾಯ ಗರ್ಭೆ ಅಹಮೇವಾಸಂ ನಾನೇ ಅವನ ರಕ್ಷಣೆ ಮಾಡುವುದಕ್ಕೋಸ್ಕರ ಒಳಗೆ ಇದ್ದವನು ಎಂಬುದಾಗಿ ಕೃಷ್ಣ ರೂಪೇಣ ಭಗವಂತ ನಾನು ವಚನ ಕೊಟ್ಟದ್ದು, ಚಾಲನೆ ಮಾಡಿದ್ದು, ಅದನ್ನು ನಡೆಸಿ ತೋರಿಸಿದ ಮಹಾಭಾವ ಕೃಷ್ಣ ಪರಮಾತ್ಮ. 2ನೇ 3ನೇ ತಿಂಗಳಿರುವಾಗ ಗರ್ಭಿಣಿರುವಾಗ ಬ್ರಹ್ಮಾಸ್ತ್ರ ಪ್ರಯೋಗ ಪರಿಣಾಮ ಆಗಿದೆ. ಒಂದು ವೇಳೆ ಆಗಿದ್ದರೆ ಮೊದಲು ಬೆಳೆಯಲೇಬಾದಿತ್ತು. 89 ತಿಂಗಳಾದ ಮೇಲೆ ಜನನ ಕಾಲ, ಪರೀಕ್ಷಿತರ ಜನನ ಕಾಲ ಬಂದಿದೆ. ಆ ಹೊತ್ತಿಗೆ ನಮ್ಮ ರಾಜ ಅಶ್ವಮೇಧ ಯಾಗ ಮಾಡಲಿಕ್ಕೆ ಸಿದ್ಧನಾಗಿದ್ದಾನೆ. ಅದು ಭೀಷ್ಮಾಚಾರ್ಯರ ಮಾತಿನಂತೆ. ಭೀಷ್ಮಾಚಾರ್ಯರ ಕೃಷ್ಣ ಉಪದೇಶ ಕೊಡಿಸಿದ. ಯಾವುದಕ್ಕಾಗಿ? ಶಂಕೆ ಮಾಡ್ತಾ ಇದ್ದ, ಅಯ್ಯೋ ನಾನು ಅಧರ್ಮ ಯುದ್ಧ ಮಾಡಿದೆ.
ಕೃಷ್ಣ ಹೇಳಿದ ಇಲ್ಲೋ ಧರ್ಮ ಯುದ್ಧವಾಗಿಲ್ಲೋ ಏನೂ ಅಧರ್ಮ ಆಗಿಲ್ಲ. ಮತ್ತೆ ಹೇಳಿ ಅವನು ಸಂಶಯ ಉಂಟು ಮಾಡಲಿಕ್ಕೆ ಇಲ್ಲ ಅಧರ್ಮವನ್ನು ಅಧರ್ಮನಂತೆ ತೆಗೆಯಬೇಕು ಮತ್ತೆ ಸಂಶಯ ಉಂಟು ಮಾಡಿಬಿಟ್ಟ. ಹೀಗಾಗಿ ಆ ಸಂಶಯ ಬಂದು ಅವನಿಗೆ ಬಂದಂತಹ ಅನೇಕ ಪುಣ್ಯ ಕಾರ್ಯಗಳ ರಾಶಿ ಯಾಗ ಯುದ್ಧ ಎಲ್ಲ ಪುಣ್ಯ ರಾಶಿ ಅವನಿಗೆ ಯೋಗ್ಯವಾಗಿರುವುದು ಬಿರುಸೇದೇವರಿಗೆ ಹೋಗುವಂತೆ ಮಾಡಿದ ಕಾರ್ಯ ಭಗವಂತನ ಕಾರ್ಯ. ಆ ರೀತಿಯಾಗಿ ಅಭಿಮನ್ಯುವಿನ ಮಗು ಪರೀಕ್ಷಿತ ರಾಜನನ್ನ ಹುಟ್ಟುವ ಸಮಯಕ್ಕೆ ಕೃಷ್ಣ ಪರಮಾತ್ಮ ಬರ್ತಾ ಇದ್ದಾನೆ ಅಶ್ವಮೇಧ ಯಾಗಕ್ಕೆ. ವಿಶ್ವನಾಚಾರ್ಯ ಹೇಳಿದ್ರು ನೀ ಅಧರ್ಮೇ ಅಪಾಪೇ ಪಾಪ ಶಕ್ತಿತ್ವ ಅಶ್ವಮೇಧ ಯಾಚುದಂ. ಪಾಪ ಆಗಿರಲಿಲ್ಲ, ಅಪಾಪವಾದ ಮಹಾಭಾವ ಅಂತ ಯುದ್ಧದ ಬಗ್ಗೆ ನೀ ಪಾಪ ಅಧರ್ಮ ಅಧರ್ಮ ಅಂತ ಶಂಕೆ ಮಾಡಿದ್ದಕ್ಕೆ ಹೊಸ ಪಾಪ ಬಂತು. ಕೃಷ್ಣ ಪರಮಾತ್ಮ ಹೇಳಿದ್ದಕ್ಕೆ ನೀ ಕೂಡಲೇ ಹೇಳಲಿಲ್ಲ, ಅದಕ್ಕೆ ಪಾಪ ಬಂದರೆ ಆ ಪಾಪ ಪರಿಹಾರ ಮಾಡಿಕೊಳ್ಳೋದಕ್ಕೋಸ್ಕರ ಅಶ್ವಮೇಧ ಯಾಚುದಂ ಅಶ್ವಮೇಧ ಯಾಗ ಮಾಡುವಂತ ಭಗವಂತ ವೇದವ್ಯಾಸ ದೇವರು ಆ ವಿಶ್ವನಾಚಾರ್ಯರು ಮಾಡಿದ ಅಪ್ಪಣೆ ಪ್ರಕಾರ ಅಶ್ವಮೇಧ ಯಾಗ ಮಾಡಲಿಕ್ಕೆ ಉದ್ಯುಕ್ತನಾಗಿದ್ದಾನೆ. ಹೇಳಿಸಿದ್ದಾನೆ. ಕೃಷ್ಣ ಪರಮಾತ್ಮ ಬರ್ತಾನೆ. ಧನವನ್ನು ವೇದವ್ಯಾಸ ದೇವರಿಗೆ ಕೊಟ್ಟಾರೆ. ತಗೊಂಡು ಬರ್ತಾ ಇದ್ದಾರೆ 4 ಮಂದಿ ಪಾಂಡವರು. ಧನ ತರೋದಕ್ಕೂ ಕೃಷ್ಣ ಪರಮಾತ್ಮ ಮಾಡೋದಕ್ಕೂ ಉತ್ತರ ಪ್ರಸವ ಆಗೋದಕ್ಕೂ ಸಮಾನ ಕಾಲ. ಪ್ರಸವ ಆಗಿದೆ, ತುಂಬಿದ ಮಗು ಹುಟ್ಟಿದೆ, ಆದ ಮೃತ ಮಗು ಹುಟ್ಟಿದ್ದು. ಕೃಷ್ಣ ಪರಮಾತ್ಮ ತನ್ನ ರಕ್ಷಣೆಯನ್ನು ತಗೊಂಡಿದ್ದಾನೆ, ಹಿಂತಕೊಂಡಿದ್ದಾನೆ. ಯಾಕೆ ಗರ್ಭದಲ್ಲಿ ರಕ್ಷಣೆ ಮಾಡಿದವನು ತಾನೇ ಅನ್ನೋದನ್ನ ಜನರಿಗೆ ತೋರಿಸಿಕೊಡಬೇಕು. ಅದಕ್ಕೋಸ್ಕರ ತಗೊಂಡ ಮೊದಲೇ ಹಿಂದೆ ಒಳಗೆ ಗರ್ಭವನ್ನು ರಕ್ಷಣೆ ಮಾಡಿರಲಿಲ್ಲ ಅಂದರೆ ಪೂರ್ಣ ಬೆಳೆಯಲಿಕ್ಕೆ ಸಾಧ್ಯತೆ ಇಲ್ಲ. ಪೂರ್ಣವಾದ ಕೂಸು ಹುಟ್ಟಿದೆ, ಆ ಮೃತವಾದ ಕೂಸು ಹುಟ್ಟಿದ್ದು ಒಳಗೆ ಬೆಳೆದದೇ ಮೇಲೆ ರಕ್ಷಣೆ ಮಾಡಿದ್ದಾರೆ. ಯಾರು ರಕ್ಷಣೆ ಮಾಡಿದ್ದಾರೆ ಜನರು ಪ್ರತ್ಯಕ್ಷ ನೋಡಬೇಕು. ಮೃತವಾದ ಕೂಸು ಹುಟ್ಟಿದೆ, ಕುಂತಿದೇವಿ ಉತ್ತರಾದೇವಿ ಪ್ರಾರ್ಥನೆ ಮಾಡಿದ್ದಾರೆ. ಅವರ ಸ್ತೋತ್ರಕ್ಕೆ ಭಗವಂತ ಅವನ ಮಗುವನ್ನ ಅವನ ಎದುರಿಗೆ ಹಾಕಿದ್ದಾರೆ. ಅಮೃತ ದೃಷ್ಟಿಯಿಂದ ನೋಡಿದ ಮಗು ಬದುಕಿತು. ಅದನ್ನು ಬದುಕಿಸಿಕೊಟ್ಟವ ಯಾರು? ಕೃಷ್ಣ. ಹೊರಗೆ ಯಾರೋ ಗರ್ಭದಲ್ಲಿ ಕೂಡ ರಕ್ಷಣೆ ಮಾಡಿದ ಮಹಾನುಭಾವ ಸ್ವಾಮಿ ಕೃಷ್ಣ ಎಂಬುದಾಗಿ ಅದನ್ನು ತೋರಿಸಿದ. ಈ ರೀತಿಯಾಗಿ ಆಮೇವ ಅಸಮೇವ ಅಗ್ರೆ ಗರ್ಭೆ ಆಮೇವ ಆಸಂ ಪ್ರಸವ ಕಾಲೇರಿ ಆಮೇವ ಅಗ್ರೆ ಆಸಂ. ನಾನೇ ಎದುರಿಗೆ ಇದ್ದೆ, ಇದ್ದ ಮಗುವನ್ನು ರಕ್ಷಣೆ ಮಾಡಿದವ ನಾನು ಎಂಬುದಾಗಿ ಹೀಗೆ ಭಗವಂತ ಪರೀಕ್ಷಿತ ರಾಜರ ಜನನ. ಆನಂತರ ಬ್ರಹ್ಮದೇವರಿಗೆ ಮಾಡಿದ ಉಪದೇಶ ದ್ವಿತೀಯ ಸ್ಕಂದದಲ್ಲಿ ಆಮೇವ ಅಸಮೇವ ಅಂದರೆ ಬ್ರಹ್ಮದೇವರಿಗೆ ನಾನು ಅಪ್ಪಣೆ ಮಾಡಿದೆ, ಸೃಷ್ಟಿ ಮಾಡು ಅಂತ ನಾನು ಹೇಳಿದೆ. ಆತ ಸೃಷ್ಟಿ ಮಾಡಲಿಕ್ಕೆ ಅವರಿಗೆ ಗೊತ್ತಾಗುವುದಿಲ್ಲ ಅಂತ ಅಜ್ಞಾನವನ್ನ ಪ್ರದರ್ಶನ ಮಾಡಿದ್ದಾರೆ, ತೋರಿಸ್ತಾರೆ. ಬ್ರಹ್ಮದೇವರು ಸರ್ವೋತ್ತಮನಾದ ಭಗವಂತನ ಎದುರಿಗೆ ನಾನು ಅಪೂರ್ಣ, ಬೇಕಾದಷ್ಟು ಅಸ್ವಾತಂತ್ರ್ಯಾದಿ ದೋಷಗಳಿದೆ, ಭಗವಂತನ ಬಗ್ಗೆ ಬೇಕಾದಷ್ಟು ಅಜ್ಞಾನಾದಿ ದೋಷಗಳಿದೆ. ಆದರೂ ಲೋಕದ ಜನರಿಗೆ ಅವರಲ್ಲಿ ಯಾವ ದೋಷಗಳು ಕಾಣುವುದಿಲ್ಲ. ಅದಕ್ಕೋಸ್ಕರ ಅವರು ಅಜ್ಞಾನವನ್ನ, ಭಯವನ್ನ, ಕಾಮವನ್ನ ತೋರಿಸ್ತಾ ಇದ್ದಾರೆ. ಹಾಗೆ ತನ್ನ ಸೃಷ್ಟಿ ಮಾಡಲಿಕ್ಕೆ ಗೊತ್ತಾಗಿಲ್ಲ ಅನ್ನುವಂತೆ ತೋರಿಸಿದಾಗ ತಪಸ್ಸು ಮಾಡುವಂತ ಭಗವಂತ ಅವರಿಗೆ ಅಪ್ಪಣೆ ಮಾಡಿದ. ಅದನ್ನು ಕೂಡ ಸ್ಪರ್ಶಿಸು ಷೋಡಶ ಏಕವಿಂಶ 14-21 ಅಕ್ಷರ ತಪಸ್ಸು ಮಾಡು ಎಂಬುದಾಗಿ ಅಪ್ಪಣೆ ಮಾಡಿದ ಪ್ರಕಾರ ತಪಸ್ಸು ಮಾಡಿದ್ದಾರೆ. ಅವನನ್ನು ತನ್ನ ಒಳಗೆ ಕರ್ಕೊಂಡು ಹೋಗಿದ್ದಾನೆ ಸ್ವಾಮಿ. ಉದರದಲ್ಲಿ ಕರ್ಕೊಂಡು ಹೋಗಿ ಹಿಂದಿನ ಬ್ರಹ್ಮಾಂಡದ ಮಾಡೆಲ್ ಅನ್ನು ತೋರಿಸಿ ಇದರಂತೆ ಸೃಷ್ಟಿ ಮಾಡುವಂತೆ ಹೇಳಿ, ಹೌದು ಸೃಷ್ಟಿ ಮಾಡ್ತೇನೆ, ನಾವು ಯಾವನ್ನು ಸೃಷ್ಟಿ ಮಾಡ್ತೇವೆ ಹೋದ್ರೆ ನಾನು ಅಭಿಮಾನ ಉಂಟಾಗ್ತದೆ, ಅಭಿಮಾನ ಉಂಟಾಗಿ ಸುಖ ದುಃಖಗಳು ಉಂಟಾಗ್ತದೆ ಅಂತ ಬ್ರಹ್ಮದೇವರಿಗೆ ಶಂಕೆಗೆ ಅದಕ್ಕೆ ಮಂತ್ರವನ್ನು ಕೊಟ್ಟ. ಅದೇ ಚತುಶ್ಲೋಕಿ ಭಾಗವತ. ಆಮೇವ ಅಸಮೇವ ಅಂದರೆ ಆ ಬ್ರಹ್ಮದೇವರಿಗೆ ಎದುರಿಗೆ ನಾನೇ ಉಪದೇಶ ಕೊಡುವುದಕ್ಕೋಸ್ಕರ ಆಮೇವ ಅಸಂ ನಾನೇ ಇದ್ದೆ. ಚತುಶ್ಲೋಕಿ ಭಾಗವತವನ್ನು ನಾನೇ ಅವನಿಗೆ ಉಪದೇಶ ಮಾಡಿದ್ದೇನೆ. ಈ ತೃತೀಯ ಸ್ಕಂದದಲ್ಲಿ ವಿದುರರಿಗೆ ಮೈತ್ರೇಯರಿಂದ ಉಪದೇಶ, ವಿದುರರಿಗೆ ಮೈತ್ರೇಯರಿಂದ ಉಪದೇಶ ಆಗುವುದಕ್ಕೂ ಕೂಡ ಕಾರಣ ಆಮೇವ ಅಸಮೇವ ಅಂದರೆ ನಾನು ಪರನಾಮಕ್ಕೆ ಹೊರಡ್ತೀನಿ ಅಂದುಕೊಳ್ಳಿ. ದುಃಖಪಟ್ಟ ಉದ್ಭವ ಬೃಹತ್ ಅತ್ಯಾಚಾರಗಳ ಅವತಾರ, ವಾಯುವಂಶದಿಂದ ಕೂಡಿದ ವಾಯುವಂಶದಿಂದ ಕೂಡಿದ ಉದ್ಭವ ತಾನು ಭಗವಂತನ ಹತ್ರ ಬಂದಾನೆ, ದುಃಖ ಪ್ರದರ್ಶನ ಮಾಡಿದ್ದಾನೆ. ಆ ಭಗವಂತ ಅವನಿಗೆ ಉಪದೇಶ ಮಾಡಿದ ಏಕಾದಶ ಸ್ಕಂದ. ಆ ಉದ್ಧವನಿಗೆ ಉಪದೇಶ ಮಾಡುವ ವಿವರವಾದ ವಿಸ್ತಾರವಾದ ಉಪದೇಶ. ಆ ಉಪದೇಶವನ್ನು ತಗೊಂಡಂತ ಉದ್ಧವ ಆ ಕಾಲದಲ್ಲಿ ಮೈತ್ರೇಯರಿದ್ದಾರೆ, ಅವರು ಉಪದೇಶ ತಗೊಂಡಾರೆ. ಆಗ ಭಗವಂತ ಹೇಳ್ತಾನೆ, ಉಪದೇಶ ಮುಗಿದ ಮೇಲೆ ಮೈತ್ರೇಯರಿಗೆ ಮುಂದೆ ನನ್ನ ಭಕ್ತ ಸಿಕ್ಕ ನಿಮಗೆ
ಅವನಿಗೆ ನೀವು ಉಪದೇಶ ಮಾಡಬೇಕು ಎಂಬುದಾಗಿ ಮೈತ್ರೇಯರಿಗೆ ಹೇಳಿದ್ದಾನೆ. ಈ ಮಾತನ್ನು ಉದ್ಧವ ವಿದುರರ ಹತ್ರ ಹೇಳಿದ್ದಾನೆ. ವಿದುರರು ತೀರ್ಥಯಾತ್ರೆ ಬಂದಾರೆ. ದುರ್ಯೋಧನನಿಂದ ಅವಮಾನಿತರಾದ ವಿದುರರು ತಾವು ಹೊರಟು ಬಂದಾರೆ. ಅದಕ್ಕೂ ಕಾರಣ ವಿದುರ ದುರ್ಯೋಧನನ ಬಗ್ಗೆ ಧೃತರಾಷ್ಟ್ರರ ಹತ್ರ ಹೇಳಿದ ಮಾತು ಏನು ಹೇಳಿದ್ರು? ನೀವು ನನ್ನ ಕುಲಕ್ಕೆ ಕ್ಷೇಮ ಆಗಬೇಕು ಅಂತ ಇಚ್ಛೆ ಇದ್ರೆ ತ್ಯಜ ಆಶು ಏನಂ, ಬೇಗನೆ ಇವನನ್ನು ಬಿಡಬೇಕು. ಯಾವುದಕ್ಕಾಗಿ? ಕುಲ ಕೌಶಲಾಯ, ನಿನ್ನ ಕುಲಕ್ಕೆ ಕ್ಷೇಮ ಆಗಬೇಕು ಅಂತ ಇಚ್ಛೆ ಅವನನ್ನು ಬಿಡಬೇಕು. ಎಂ ಅಪತ್ಯ ಮತ್ಯ ಪುಷ್ಟಾಸಿ, ಯಾವ ನನ್ನ ಮಗ ಮಗ ಎಂದು ಪೋಷಣೆ ಮಾಡ್ತಾ ಇದ್ದೀನಿ ಅವ ಅಪತ್ಯನಲ್ಲ, ನಿನ್ನ ಮಗನಲ್ಲ ಅವನು. ಅವ ಯಾರು? ಪುರುಷ ದ್ವೀಟ ಅಂತ ವಿದುರರು ಹೇಳ್ತಾರೆ. ಪುರುಷ ದ್ವೀಟ, ಪುರುಷನಾಮಕನಾದ ಭಗವಂತನ ದ್ವೇಷಿ ಕಲಿ, ಸಾಕ್ಷಾತ್ ಕಲಿ ಹುಟ್ಟಿ ಬಂದ ಮಗನಾಗಿ ಅವನನ್ನು ನೀವು ಪೋಷಣೆ ಮಾಡ್ತಾ ಇದ್ದಿ. ತಿಳಿಸು. ಇದೆಲ್ಲ ನಾವು ಅರ್ಥ ಮಾಡ್ಕೋಬೇಕು. ಭಾಗವತ ಏನು ದುರ್ಗುಣಗಳು ಎಲ್ಲೆಲ್ಲಿ ಬರ್ತದೆ ಅದೆಲ್ಲವೂ ಕೂಡ ದುರ್ಯೋಧನ ಕಲಿ ಇರ್ತಾನೆ ಅಂತ ಅರ್ಥ. ನಮ್ಮ ಜೀವನದಲ್ಲಿ ಕೂಡ ಅನೇಕ ದುರ್ಗುಣಗಳನ್ನು ನಾವು ಹೊಂದಿರುವುದಾಗ್ತೇವೆ. ಆಗಾಗ ಬರ್ತಾ ಇದ್ದೇವೆ. ಸಚೇತನರಾಗಿದ್ದರೂ ಕೂಡ ನಮ್ಮಲ್ಲಿ ದುರ್ಗುಣಗಳು ಬರುವುದು ಯಾಕೆ ಬರ್ತದೆ? ಕಲ್ಯಾವೇಶದಿಂದ, ರಾಕ್ಷಸಾವೇಶದಿಂದ ಬರ್ತದೆ. ಅದು ಹೇಳ್ತಾನೆ ವಿದುರ, ಅವನನ್ನು ಬಿಡು, ತಿಳಿಯಲೇ ನಮ್ಮ ಕುಲ ಕೌಶಲಾಯ. ಅದನ್ನು ಕೇಳಿದ ದುರ್ಯೋಧನ ಉರಿತಾನೆ. ವಿದುರನ ಮೇಲೆ ಸಿಟ್ಟು ಮಾಡಿಕೊಂಡು ಅವಮಾನ ಮಾಡಿದ ವಿದುರು ತೀರ್ಥಯಾತ್ರೆಗೆ ಹೊರಟು ಬಂದರು. ಉದ್ಧವ ಭೇಟಿಯಾಗಿದೆ ಪ್ರವಾಸ. ಆಗ ಅವರು ಹೇಳಿದ್ದಾರೆ, ಉದ್ಧವ ಭಗವಂತನ ಚರಿತ್ರೆಯನ್ನೇ ನೆನೆಸಿಕೊಂಡ್ಬಿಟ್ಟಿದ್ದಾರೆ. ಅವತಾರದಿಂದ ಹೇಳಿಕೊಂಡು ಭಗವಂತನ ಕಲಿಯುವಂತಹ ಚರಿತ್ರೆ ಸಂತೋಷಪಟ್ಟ. ನನಗೆ ಹೇಳುವ ಉಪದೇಶ ಅಂದರು ಉದ್ಧವನಿಗೆ ವಿದುರರು. ನಿಮ್ಮನ್ನು ಸ್ಪೆಷಲ್ ನೆನೆಸಿಕೊಂಡು ಹೇಳ ಸ್ವಾಮಿ, ನನ್ನ ಭಕ್ತ ಬರ್ತಾನೆ ಅಂತ ನೋಡಿ. ಇದು ಬಹಳ ವಿದುರನ ಭಾಗ್ಯ. ನನ್ನ ಭಕ್ತ ಅಂತ ದೇವರೇ ವಿದುರನನ್ನ ಹೇಳ್ತಾ ಇದ್ದ. ನಾವು ನಮ್ಮ ದೇವರ ಭಕ್ತರು ನಾವು ಹೇಳ್ಕೊಂಡ್ಬಿಡ್ತೇವೆ. ಹೋಗಿ ನೋಡುತ್ತಿಲ್ಲ ಭಗವಂತ ಏನ್ ತಿಳ್ಕೊಂಡಿದ್ದಾನೋ ಗೊತ್ತಿಲ್ಲ ನಮಗೆ. ಸ್ವಯಂ ಕೃಷ್ಣ ಹೇಳ್ತಾನೆ, ನನ್ನ ಭಕ್ತ ವಿದುರ ಬರ್ತಾನೆ, ಅವನಿಗೆ ನೀವು ಉಪದೇಶ ಮಾಡಬೇಕು. ಆಮೇವ ಅಸಮೇವ ಕಡೆ ನಾನೇ ವಿದುರನಿಗೆ ಉಪದೇಶ ಮಾಡುವ ಎಂಬುದಾಗಿ ಸೂಚನೆಯನ್ನ ಮೈತ್ರೇಯರಿಗೆ ಕೊಟ್ಟಿದ್ದೆ. ನಾನೇ ಉಪದೇಶ ಸೂಚನೆ ಕೊಟ್ಟಿದ್ದೆ. ಆ ಪ್ರಕಾರ ಮೈತ್ರೇಯರು ವಿದುರನಿಗೆ ಉಪದೇಶ ಕೊಟ್ಟಿದ್ದಾರೆ. ಚತುರ್ಥ ಸ್ಕಂದ ಧ್ರುವರಾಜರ ಚರಿತ್ರೆ. ಧ್ರುವರಾಜರು ಕಿಂಚಿದ ಅವಮಾನಿತರಾಗಿ ತಪಸ್ಸಿಗೆ ಹೊರಟವರು. ಮಲತಾಯಿ ಅವಮಾನ ಮಾಡಿದಳು. ಆದರೂ ಹೇಳಿದ ಮಾತು ಮಾತ್ರ, ಅವಳ ಬಾಯಲ್ಲಿ ಬಂದ ಮಾತು ದೇವರ ಸಂಕಲ್ಪದ ಪ್ರಕಾರ ಒಳ್ಳೆಯ ಮಾತು. ಸುನೀತಿ ಹೇಳ್ತಾಳೆ, ಸುರಿಚ್ಛಾದೀತಪ್ಪಂತಹ ನಿಶ್ರೇಯಸಕರಾಗಿ ನಿನಗೆ ನಿಶ್ರೇಯಸನ್ನು ಉಂಟು ಮಾಡ್ತಾರೆ. ಒಳ್ಳೆಯದಾಗಿ ಹೇಳಿದ್ದಾಳೆ. ಆರಾಧನೆ ಅದೋಕ್ಷರ್ಯ ಪಾದಮೂಲಂ, ಭಗವಂತನ ಪಾದಮೂಲವನ್ನು ನೀನು ಆರಾಧನೆ ಮಾಡು. ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಆಮೇಲೆ ನಿನಗೆ ತೊಡೆ ರಾಜ್ಯ ಎಂದು ಏನು ಸುರುಚಿ ಹೇಳಿದ್ದಾಳೆ. ಒಳ್ಳೆಯ ಮಾತು. ನೀವು ಭಗವಂತನ ಧ್ಯಾನ ಮಾಡು, ತಪಸ್ಸು ಮಾಡು. ಸುನೀತಿ ಕಳಿಸಿಕೊಟ್ಟಿದ್ದಾಳೆ. ನಾರದರು ಉಪದೇಶ ಮಾಡಿ, ಪರೀಕ್ಷೆ ಮಾಡಿ, ಉಪದೇಶ ಮಾಡಿ ಕೂಡಿಸಿಕೊಂಡಿದ್ದಾರೆ. ತಪಸ್ಸು ಮಾಡಿದ 6 ತಿಂಗಳ ಏನು ಕಠಿಣವಾದ ತಪಸ್ಸು, ಕಠಿಣವಾದ ತಪಸ್ಸು. 3 ದಿವಸಕ್ಕೊಮ್ಮೆ, ಅದೊಂದು ಕಡಿಮೆ ಮಾಡಿ 6 ದಿವಸಕ್ಕೊಮ್ಮೆ, ಅದು ಮತ್ತೊಂದು ಕಡಿಮೆ ಮಾಡಿ 9 ದಿವಸ, 12 ದಿವಸಕ್ಕೊಮ್ಮೆ. ಎಲ್ಲವೂ ಪೂರ್ಣ ಬಿಟ್ಟು ಬಿಟ್ಟ. ಆಹಾರ, ನೀರು, ಗಾಳಿ ಎಲ್ಲ ಬಿಟ್ಟು ಕೇವಲ ಭಗವಂತನಲ್ಲೇ ಆಸಕ್ತನಾಗಿ ತಪಸ್ಸು ಮಾಡಿದ ಧ್ರುವರಾಜನ ಎದುರಿಗೆ ಆಮೇವಾಸಂ ಧ್ರುವಸ್ಯಾಗ್ರೆ ಆಮೇವಾಸಂ. ಇದೆಲ್ಲ ಮೂಲರೂಪಿ ನಾರಾಯಣ ಸ್ವಾಮಿ ತಾನು ಬ್ರಹ್ಮದೇವರನ್ನು ಕುರಿತು ಹೇಳುವ ಮಾತು. ಆಮೇವಾಸಮೇವಾಗ್ರೆ ಧ್ರುವಸ್ಯಾಗ್ರೆ ಆಮೇವಾಸಂ. ಅಗ್ರೆ ಅವನು ಸ್ತೋತ್ರ ಮಾಡಬೇಕು ಅಂತ ಮನಸ್ಸು ಬಂತು, ಬಾಯಿ ಬರ್ತಾ ಇಲ್ಲ. ಆಮೇವಾಸಂ ಅವನಿಗೆ ಪ್ರೇರಕರಾಗಿ ನಾನೇ ಅವನಿಗೆ ಪ್ರೇರಣೆ ಮಾಡಿದೆ. ಹೇಗೆ? ನನ್ನ ಶಂಕವನ್ನ ಅವನ ಕಪೋಲಕ್ಕೆ ಹಚ್ಚಿದಾಗ ಅವನ ಬಾಯಿಂದ ಬಂದು ಲೋಕ ಪ್ರವಿಶ್ಯಮವಾಚನಿಮ ಪ್ರಸುಪ್ತ ಸಂಜೀವಯತ್ಯ ಕೆಲ ಶಕ್ತಿಧರ ಸ್ವಧಾನ ಅನ್ಯಾಂಶ ಹಸ್ತಚರಣ ಶ್ರವಣ ಪ್ರಗಾಮಿ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯ. ಸಕಲ ಇಂದ್ರಿಯ ಪ್ರೇರಕನಾದವು ನೀನು. ಇದು ವೇದಾರ್ಥ ಉಪನಿಷದರ್ಥ. ಯನ್ ಮನಸಾ ನಮನತೆ ಏನ ಚಕ್ಷುಃ ಪಶ್ಯಂತಿ ಯನ್ ನ ಚಕ್ಷುಃ ಪಶ್ಯತಿ. ಈ ಚಕ್ಷುಸ್ಸು, ರಸನೇಂದ್ರಿಯ, ವಾಗೀಂದ್ರಿಯ, ಸಕಲ ಇಂದ್ರಿಯಗಳಿಗೂ ಪ್ರೇರಕನಾದವನು ಭಗವಂತ. ಆದರೆ ಯಾವ ಇಂದ್ರಿಯಗಳು ಅವನನ್ನು ತಿಳಿತಾ ಇಲ್ಲ. ಅದೇ ಪರಮಾತ್ಮನು ಇದ್ದೀನಿ ನಮಗೆ ಭಾಸನೆ ಅಂತ ಬ್ರಹ್ಮ ಭಗವಂತ ಎಂಬುದಾಗಿ ಪರಿಷತ್ ಹೇಳ್ತದೆ. ಅದನ್ನ ನಾವು ಪ್ರತ್ಯಕ್ಷವಾಗಿ ಭಗವಂತ ತೋರಿಸಿಕೊಟ್ಟಿದ್ದಾನೆ. ಆಮೇಲೆ ಪಂಚಮಸ್ಕೃತ ಭಾಗವತ ಪ್ರಿಯವೃತ ರಾಜ
ತಾನು ಸಪ್ತದ್ವೀಪ ಸಪ್ತ ಸಮುದ್ರವನ್ನ ತಾನು ಪ್ರದಕ್ಷಿಣೆ ಮಾಡಿದ. ಬೆಳಕಿರಬೇಕು, ರಾಜ್ಯದಲ್ಲಿ ಬೆಳಗ್ಗೆ ಇರಬೇಕು, ಎಲ್ಲಿ ಕತ್ತಲೆ ಬರಬಾರದು. ಹಾಗೆ ಅವನ ವಂಶದಲ್ಲಿ ಬಂದಂತಹ ಆಗ್ಲಿಗಳ ನಾಗರಾಜ ಅನಪತ್ಯ ಮಕ್ಕಳಾಗಬೇಕು ಎಂಬುದಾಗಿ ಯಜ್ಞ ಮಾಡಿದ. ಋತುಜರ ಎದುರಿಗೆ ಭಗವಂತ ಮಾತ್ರ ನಿಂತುಕೊಂಡ. ಋತುಜಾಂ ಅಗ್ರೆ ಆಮೇ ವಾಸಮೇವಾಗ್ರೆ, ನಾನೇ ಬಂದು ನಿಂತುಕೊಂಡೆ. ಏನ್ ಬೇಕು ಕೇಳಿ ಅಂದ್ರೆ ಹೇಳಿದ್ರು, ಮಗ ಬೇಕು ಅಂತ ಕೊಟ್ಬಿಡ್ತಿದ್ದೆ. ನಿನಗೆ ಸಮಾನನಾದ ಸದೃಶನಾದ ಮಗ ಬೇಕು ನಮ್ಮ ರಾಜನಿಗೆ ಅಂತ ಹೇಳ್ತಾರೆ. ನಾನು ಭಗವಂತ ಅಂತಾನೆ ಮಗ ಅಂತ ಕೊಟ್ಬಿಡ್ತಿದ್ದೆ. ನನಗೆ ಸದೃಶನಾದ ಮಗನನ್ನು ಕೊಡುವುದು ಎಲ್ಲಿಗೆ ಕೊಡಲಿ? ಮಮ ಆಮೇವ ಅಭಿರೂಪ, ನನಗೆ ಸದೃಶನಾದವನು ನಾನೇ ಹೊರತಾಗಿ ಮತ್ತೊಬ್ಬರಿಲ್ಲ. ಪ್ರಾರಂಭದ ಮಾತು ಅದ್ವಯಂ ವದಂತಿ ತತ್ತತ್ವವಿದಃ ತತ್ವಂ ಯಜ್ಞಾನಂ ಅದ್ವಯಂ ಬ್ರಹ್ಮೇತಿ ಪರಮಾತ್ಮೇತಿ ಭಗವಾನಿತಿ ಶಬ್ದತೆ. ತತ್ವ ಅಂದ್ರೆ ಯಾವುದು? ಭಗವಾನ್ ಅಂದ್ರೆ ಯಾವುದು? ಸೂತಾಚಾರ್ಯರು ಶಿವಕಾಲ ಋಷಿಗಳಿಗೆ ಹೇಳುವ ಮಾತು ತತ್ವವಿದಃ ತತ್ವಂ ವದಂತಿ. ಅದರ ತತ್ವ ಎಂದು ಕರೀತಾರೆ. ಯಾವನ್ನ? ಯಥೋ ಜ್ಞಾನಂ ಅದ್ವಯಂ, ಯಾವುದು ಜ್ಞಾನ ರೂಪವಾಗಿದೆಯೋ ಅದ್ವಯವಾಗಿದೆಯೋ. ಆಚಾರ್ಯರ ವ್ಯಾಖ್ಯಾನ ಸಮಾಧಿಕರಹಿತಂ, ಸಮ ಹಾಗೂ ಅಧಿಕವಾದ ವಸ್ತುಗಳು ಇಲ್ಲದೆ ಇದ್ದ ವಸ್ತು ಆ ಭಗವಂತ. ಸಮಾನವೂ ಇಲ್ಲ, ಅಧಿಕರಿಲ್ಲ, ಅಂದರೆ ಎಲ್ಲರೂ ಅವನಿಗಿಂತ ಅಧಮರೇ. ಭಗವಂತ ಸರ್ವೋತ್ತಮ. ಅದ್ವಯ ಎಂಬ ಶಬ್ದಕ್ಕೆ ಆಚಾರ್ಯರ ಅರ್ಥ ಸರ್ವೋತ್ತಮ ಅಂತ. ಇತರೆಲ್ಲ ಕೂಡ ಜಗತ್ತು ಮಿಥ್ಯ ಅಂತ ಅರ್ಥ ಮಾಡ್ತಾರೆ, ಏನೋ ಅರ್ಥ ಮಾಡ್ತಾರೆ. ಹಾಗಾದರೆ ಸರ್ವೋತ್ತಮನಾದ ಭಗವಂತ ಅಂತ ಏನು ಅಲ್ಲಿ ಹೇಳಿದರು, ಅದನ್ನೇ ಇಲ್ಲಿ ತೋರಿಸ್ತಾ ಇದ್ದಾರೆ. ಭಗವಂತನೇ ಹೇಳ್ತಾ ಇದ್ದಾನೆ, ಮಮ ಆಮೇವ ಅವಿರೂಪ, ನನಗೆ ನಾನೇ ಸದೃಶ, ಮತ್ತೊಬ್ಬರು ಯಾರೂ ಇಲ್ಲ. ಎಲ್ಲಿಂದ ಕೊಳ್ಳಿ ನಾನು? ಆದರೆ ನಿಮ್ಮ ಮಾತು ನಾನು ಸುಳ್ಳು ಮಾಡುವ ಹಾಗಿಲ್ಲ. ಬ್ರಾಹ್ಮಣನ ಮೇಲೆ ಇರುವ ತನ್ನ ಪ್ರೇಮ ತೋರಿಸ್ತಾನೆ ಸ್ವಾಮಿ. ಬ್ರಾಹ್ಮಣನ ಮೇಲೆ ಇರುವ ತನಗೆ ಪ್ರೇಮ ಎಷ್ಟು ಕಡೆ? 3ನೇ ಸ್ಕಂದ, ಇಲ್ಲಿ ಮುಂದೆ 10ಮ ಸ್ಕಂದ, ಎಷ್ಟು ಕಡೆ ಭಗವಂತ ಬ್ರಾಹ್ಮಣನ ಮಹಿಮೆಯನ್ನು ಹೇಳ್ತಾನೆ. ನೀವು ಏನು ಮಾಡಿದ್ರು ಬ್ರಾಹ್ಮಣದ ದ್ರೋಹ ಮಾಡಿದ್ರೆ ನನಗೆ ತೃಪ್ತಿ ಆಗೋದಿಲ್ಲ. ಬ್ರಾಹ್ಮಣದ ಬಾಯಿಯಲ್ಲಿ ಹಾಕಬೇಕು ಅಂತಾನೆ, ಬ್ರಾಹ್ಮಣದ ಬಾಯಿಯಲ್ಲಿ ಹಾಕಬೇಕು. ಅಗ್ನಿಕುಂಡದಲ್ಲಿ ದೊಡ್ಡ ದೊಡ್ಡ ಆಹುತಿ ಹಾಕಿರೋದನ್ನು ತೃಪ್ತಿ ಆಗುವುದಿಲ್ಲ. ಬ್ರಾಹ್ಮಣನ ಮುಖದಲ್ಲಿ ಹಾಕಿದಾಗ ನಾನು ಬಹಳ ತೃಪ್ತನಾಗಿ ಬಾಯಿ ಚಪ್ಪರಿಸಿ ತಗೋತಾ ಇದ್ದೇನೆ. ಅಷ್ಟು ಬ್ರಾಹ್ಮಣರಲ್ಲಿ ಎಲ್ಲ ಬ್ರಾಹ್ಮಣರ ಬಗ್ಗೆ ಹೇಳುವಾಗ ಹೇಳ್ತಾನೆ, ನಿಮ್ಮನ್ನು ಹೊಗಳುವ, ನೀವು ಉಪಕಾರ ಮಾಡುವ ಬ್ರಾಹ್ಮಣ ಅಲ್ಲ, ನಿಮ್ಮನ್ನು ಬೈಯುವ ಬ್ರಾಹ್ಮಣ ಇದ್ರು ಅವನ್ನ ಪ್ರೀತಿ ಮಾಡ್ರಿ ಅಂತ. ಬೈಯುವ ಬ್ರಾಹ್ಮಣ ಇದ್ರು ಕೂಡ ಅವನ್ನ ಪ್ರೀತಿ ಮಾಡ್ರಿ, ನನ್ನಂತೆ ಅಂತ ಸ್ವಾಮಿ. ನನ್ನಂತೆ ಅನ್ನೋ ಮಾತಿಗೆ ಅರ್ಥ ನನ್ನಂತೆ. ನನ್ನನ್ನು ಯಾಕೆ ಪ್ರೀತಿ ಮಾಡ್ತೀರೋ ಆಗ ಬ್ರಾಹ್ಮಣನನ್ನು, ಬೈದ ಬ್ರಾಹ್ಮಣನನ್ನು ಕೂಡ ಪ್ರೀತಿ ಮಾಡ್ರಿ, ಇದು ಒಂದು ಅರ್ಥ. ನನ್ನಂತೆ ಮತ್ತೊಂದು ಅರ್ಥ, ನಾನು ಹೇಳ್ತಿದ್ಯಲ್ಲ, ಕೃತಿ ಮಾಡಿ ತೋರಿಸಿದ್ದೇನೆ, ನನ್ನನ್ನು ಬೈದವನಲ್ಲ, ನನ್ನನ್ನು ಒತ್ತ ಬ್ರಾಹ್ಮಣನನ್ನು ಕೂಡ ನಾನು ಅವನು ಪ್ರೀತಿ ಮಾಡಿದೆ, ಪಾದ ಕೊಡದೆ. ಗುರು ಋಷಿಗಳು ನಾನು ಎದೆಗೆ ಬಂದರು, ಅದನ್ನು ನಾನು ಅವರಿಗೆ ಮಾಡಿದೆ, ಏನು ಮಾಡಿದೆ, ಅವರನ್ನು ನಾನು ಪಾದ ಪ್ರಕ್ಷಾಲ ಮಾಡಿ ಪೂಜೆ ಮಾಡಿದ್ದೇನೆ. ಹಾಗೆ ಬ್ರಾಹ್ಮಣರನ್ನು ಪೂಜಿಸಬೇಕು ಎಂಬುದಾಗಿ ಏನು ಬ್ರಾಹ್ಮಣರ ಬಗ್ಗೆ ಗೌರವ ಆಧಾರ ಕೊಟ್ಟು ನಮೋ ಬ್ರಾಹ್ಮಣ್ಯ ದೇವಾಯ ಗೋ ಬ್ರಾಹ್ಮಣ ಹಿತಾಯುಚ ತನ್ನ ವೇದ ಮಾತನ್ನ ಸತ್ಯ ಮಾಡಿ ಭಗವಂತ ತೋರಿಸ್ತಾರೆ ಈ ಕಥಾನಕ ಮೂಲಕವಾಗಿ. ಹಾಗೆ ಇದು ಹೇಳಿದ, ನಿಮ್ಮ ಮಾತು ನಾನು ಸುಳ್ಳು ಮಾಡೋದಿಲ್ಲ. ಯಾಕೆ? ಮಮೈ ವೈಮುಖಂ ಯಜ್ಜದೇವಂ, ದೇವತಾ ಬ್ರಾಹ್ಮಣರು ಅಂದರೆ ನನ್ನದೇ ಮುಖ. ನಿಮ್ಮ ಬಾಯಾಗಿ ನಿಮ್ಮ ಮಾತು ಬಂದರೆ ಅಂದರೆ ಅದು ನನ್ನ ಮಾತೇ, ಅದು ನಾನು ಸುಳ್ಳು ಮಾಡೋದಿಲ್ಲ. ಆಮೇಲೆ ಏಕಯ ಕಲೆಯ ಅವತರಿಸಿ ನಾನೇ ಒಂದು ಔಷಧಿಯಿಂದ ಅವತಾರ ಮಾಡ್ತೇನೆ ಎಂಬುದಾಗಿ ಭಗವಂತ ವಚನ ಕೊಟ್ಟು ಋಣವನಾಗಿ ಅವತಾರ ಮಾಡಿ 4 ಆಶ್ರಮಧರ್ಮ ಪರಿಪಾಲನೆ ಮಾಡಿ ಪಾಷಂಡ ಧರ್ಮವನ್ನು ಕೂಡ ನಾಟಕ ಮಾಡಿ ಕೊನೆಗೆ ಗುಜರಾತದಲ್ಲಿ ದೇಹ ಬಿಡುವ ನಾಟಕವನ್ನು ಸ್ವಾಮಿ ಮಾಡಿದ ಋಷಭನಾಗಿ. ಹಾಗೆ 6ನೇ ಸ್ಕಂದದಲ್ಲಿ ಅಸಮೇವಾಗ್ತದೆ. ಏನು ಈ ಎಲ್ಲ ಪಾಪಗಳನ್ನು, ನರಕಗಳನ್ನ, ಎಂತೆಂಥ ಪಾಪಗಳು, ಏನೇನು ಮಹಾ ಪಾಪಗಳನ್ನು, ನರಕಗಳನ್ನು ವರ್ಣನೆ ಮಾಡಿದ್ದಾರೆ 12 ಸ್ಕಂದದಲ್ಲಿ. ಅದನ್ನು ಕೇಳಿದವರು ಹೆದರ್ತಾರೆ. ಈ ನರಕಗಳನ್ನು ತಪ್ಪಿಸಿಕೊಳ್ಳಿಕ್ಕೆ ಬೇಕಾದ ಉಪಾಯ ಏನು, ಪ್ರಾಯಶ್ಚಿತ್ತ ಏನು ಅಂತ ಹರಿಚಂದ್ರರಾಜ ಪ್ರಶ್ನೆ ಮಾಡಿದ್ದಕ್ಕೆ ನಾವು ಪ್ರಾಯಶ್ಚಿತ್ತ ಮಾಡಲು ಹೋಗುವುದಿಲ್ಲ. ಒಂದು ಪ್ರಾಯಶ್ಚಿತ್ತ ಮಾಡುವಾಗ ಮತ್ತೆ ಸಾವಿರ ಪಾಪ ಸಂಗ್ರಹ ಆಗ್ತದೆ. ಏನು ಪ್ರಾಯಶ್ಚಿತ್ತ ಮಾಡ್ತೀವಿ? ಅದು ಒಂದೇ ಒಂದು ಉಪಾಯ ಇದೆ, ಅದು ಭಗವಂತನ ನಾಮಸ್ಮರಣೆ. ಆಮೇಲೆ ಅಸಮೇವಾಗ್ರೆ, ಅದು ಕೂಡ ಅಜಾಮಿಲ, ಪಾಪ ಮಾಡಿದವ
ಬ್ರಾಹ್ಮಣ ಆ ಪಾಪ ಮಾಡಿದ ಅನ್ನುವುದನ್ನು ಯಮದೂತರ ಮುಖಾಂತರನೇ ಹೇಳಿಸ್ತಾರೆ. ಇಂಥದ್ದೆಲ್ಲ ಮಾಡಿದ್ದಾನೆ, ಹೇಗೆ ಮಾಡಿದ್ದಾನೆ. ಇಷ್ಟೆಲ್ಲ ಮಾಡಿದರೂ ಕೂಡ ಮನೆಗಂತೂ ಹುಟ್ಟಿದ ಮಕ್ಕಳ ಪೈಕಿ ಕೊನೆ ಮಗುವಿಗೆ ನಾರಾಯಣ ಎಂದು ಹೆಸರಿಟ್ಟಿದ್ದಾನೆ. ಅಷ್ಟೆಲ್ಲ ದುರ್ವೃತ್ತನಾದರೂ ಕೂಡ ಮಗುವಿಗೆ ಒಂದು ಹೆಸರಿಡುವಂತಹ ಬುದ್ಧಿವಂತು, ದೇವರ ಹೆಸರಿಡುವಂತಹ ಬುದ್ಧಿವಂತು. ಈಗಿನ ಜನರಾದ್ರೆ ಯಾವ್ಯಾವ ನೋಡಿ ಏನೋ ಯೂಟ್ಯೂಬ್ ಗೂಗಲ್ ನೋಡಿ ಪಿಂಕಿ ಗಿಂಕಿ ಹೆಸರಿಟ್ಟ ಹುಚ್ಚರ ಹಾಗೆ. ಅದೆಲ್ಲ ಹೆಸರಿಡೋದಲ್ಲ, ದೇವರ ಹೆಸರನ್ನೇ ಇಡಬೇಕು. ಏನು ಸ್ವಾಮಿ ಹೇಳ್ತಾ ಇದ್ದಾರೆ, ನೀವು ಕೇಳಬಹುದು. ಒಂದು ಸಮಯ ಎಲ್ಲರೂ ತಿಳಿದಿತ್ತು. ಏನು ಕೊಡೋದು, ಮಕ್ಕಳನ್ನು ಕೊಡೋದು ಭಗವಂತನ ದಯ. ಮಕ್ಕಳಿಲ್ಲದೆ ಇದ್ದವರು ಎಷ್ಟು ಓಡಾಡ್ತಾರೆ. ಮಕ್ಕಳಾಗುವುದು ಭಗವಂತನ ದಯ, ಗಂಡಾಗುವುದು ಭಗವಂತನ ದಯ, ಹೆಣ್ಣಾಗುವುದು ಭಗವಂತನ ದಯ. ಆ ಭಗವಂತನ ಉಪಕಾರವನ್ನು ನೆನೆಸಿಕೊಂಡು ಭಗವಂತನ ಸ್ಮರಣೆ ಬರುವಂತೆ ಭಗವಂತನ ನಾಮವನ್ನೇ ಇಡಬೇಕು. ಭಗವದ್ ಭಕ್ತರು ನಾಮ ಇಡಬೇಕು ಹೊರತಾಗಿ ಬೇರೆ ಬೇರೆ ಯಾವ ಹೊಲಸನಾಮಗಳನ್ನು ಇರಬಾರದು. ಅವನ ಕಡೆ ಸಂಸ್ಕಾರ ಇದ್ದದ್ದರಿಂದ ನಾರಾಯಣ ಅಂತ ಹೆಸರಿದ್ದಾನೆ 10ನೇ ಮಗುವಿಗೆ. ಸಾಯುವ ಮುಂದೆ ಕೂಡ ಅವನಿಗೆ ಕರಿಬೇಕು, ಮಗುವನ್ನು ಕರಿಬೇಕು ಅನ್ನೋ ಇಚ್ಛೆಯಿಂದ ನಾರಾಯ ಅನ್ನೋ ತನಕ ಅವನಿಗೆ ಮಗನೇ ನೆನಪು. ನಾನು ಹೊತ್ತಿಗೆ ಏನೋ ಸ್ವಲ್ಪ ಭಗವಂತನ ಸ್ಮರಣೆ ಬಂದು ಅಷ್ಟಕ್ಕೆ ವಿಷ್ಣುದೂತರು ಬಂದರು. ಅವರಿಗೆ ಚರ್ಚೆ. ಯಮದೇವರಿಗೆ ಕರ್ಕೊಂಡು ಬರೀ ಕಳಿಸಿದ ವಿಷ್ಣುದೂತರು ಯಮದೇವರ ಹತ್ರ ಹೋಗಿದ್ದಾರೆ. 8 ಮಂದಿ ಪಾಲಕರಿದ್ದಾರೆ. ನಾವು ನಿಮ್ಮನ್ನೇ ತೆಗೆದುಕೊಂಡಿದ್ವಿ. ಯಮದೇವರು ಹೇಳಿದರು, ನೀವು ಅದೇ ನೀವು ಬರಬೇಕಿತ್ತು, ಯಾಕೆ ಬರಲಿಲ್ಲ, ಯಾರನ್ನ ಕರಬೇಕು? ಸಂದೇಶ ಕೊಡ್ತಾ ಇದ್ದಾರೆ. ಜೀವನದಲ್ಲಿ ಒಮ್ಮೆ ನಾಮ ಸ್ಮರಣೆ ಮಾಡಿದರೂ ಸಾಕು, ಒಮ್ಮೆ ನಮಸ್ಕಾರ ಮಾಡಿದರೂ ಸಾಕು, ಒಮ್ಮೆ ಭಗವಂತನನ್ನ ಸ್ಮರಿಸಿದರೂ ಸಾಕು. ಮನಸ್ಸಿನಲ್ಲಿ ಉಪನ್ಯಾಸ ನಡೀತಾ ಇದೆ, ಯಾರು ಮಾತಾಡಬಾರ್ದು, ನಿಶಬ್ದವಾಗಿರ್ಬೇಕು. ಉಪನ್ಯಾಸ ನಡೀತಾ ಇದೆ, ಯಾರು ಮಾತಾಡಬಾರ್ದು. ಒಮ್ಮೆ ಹೇಳಿದರೂ ಕೂಡ ಇಷ್ಟು ಫಲವಾಗಿದೆ. ಇದೆಲ್ಲ ಅವನಿಗೆ ಸ್ವಪ್ನದಲ್ಲಿ ಕಂಡ ಹಾಗೆ ಕಾಣಿಸಿದೆ. ಅಜಾತ ಬದಲಿಸ್ತಾನೆ. ಈಗ ನಾನೇನೋ ಒಂದು ಸಹಜ ಭಗವಂತನ ಸ್ಮರಣೆ ಬಂದ ಇಷ್ಟು ಫಲ, ಇದು ಭಕ್ತಿ ಪೂರ್ವಕವಾಗಿ ಎಷ್ಟು ಫಲ ಬರಲಿಕ್ಕಿಲ್ಲ ಅಂತ ಆಚಾರ್ಯರು ಕೂಡಲೇ ನಿರ್ಣಯ. ಭಕ್ತಿ ಇಲ್ಲದೆ ಹೇಳಿದರೆ ಯಾವ ಫಲವೂ ಬರೋದು. ಅವತ್ಯೋದಾಹರಣೆ ಫಲದಾತ್ರ ಭವಿಷ್ಯತಿ. ಭಕ್ತಿ ಪೂರ್ವಕವಾಗಿ ಹೇಳಿದಾಗ ಫಲ. ಅವನಿಗಿತ್ತು ಒಳ್ಳೆ ಸಚೇತನ, ಭಕ್ತಿ ಇತ್ತು, ಭಗವಂತ ಫಲ ಕೊಟ್ಟಿದ್ದಾನೆ. ವಿಷ್ಣುದೂತರು ಬಿಟ್ಟಾರೆ, ಯಮದೂತರು ಬಿಟ್ಟಾರೆ. ಮುಂದೆ ಅವನು ಸಾಧನ ಮಾಡಿಕೊಂಡು 13 ವರ್ಷ ಸಾಧನ ಮಾಡಿ ಆನಂತರ ಭಗವಂತನ ಪಾರ್ಷದನಾಗಿ ಸೇರಿದ. ಸಪ್ತಮ ಸ್ಕಂದ ಪ್ರಹ್ಲಾದ ರಾಜರ ಚರಿತ್ರೆ. ಹಿರಣ್ಯಕಶಿಪು ಪ್ರಹ್ಲಾದನನ್ನು ಪೀಡಿಸಿದ್ದಾನೆ. ಏನ್ ಕೊಲ್ಲಬೇಕು ಅಂತಾನೆ. ತನ್ನ ಪರಿವಾರವನ್ನು ಸಮಾಧಾನ ಮಾಡಿದ ಹಿರಣ್ಯಕಶಿಪು ತಾನು ಸಾಯಬಾರದು ಅಂತ ಬ್ರಹ್ಮದೇವರ ಕುರಿತು ತಪಸ್ಸು ಮಾಡಿ ಕೇಳಿಕೊಂಡವರ ಆ ವರವನ್ನು ಕೇಳಿಕೊಂಡ ಸಂದರ್ಭದಲ್ಲಿ ಮ್ಯಾಲಾಗಬಾರ್ದು, ಕೆಳಗಾಗಬಾರ್ದು, ಒಳಗಾಗಬಾರ್ದು, ಹೊರಗಾಗಬಾರ್ದು, ನಿನ್ನಿಂದ ಸಿದ್ಧವಾದ ಪ್ರಾಣಿಗಳಿಂದ ಆಗಬಾರ್ದು ಎಲ್ಲ ಕೇಳಿಕೊಂಡು ಕೊನೆಗೆ ಪ್ರಹ್ಲಾದ ರಾಜ 2 ಸರಳ ಪರೀಕ್ಷೆಗಳಲ್ಲಿ ಹಿರಣ್ಯಕಶಿಪುವನ್ನ ಶೀತಗೊಳಿಸಿ ಮತ್ತೊಮ್ಮೆ ದೈತ್ಯ ಬಾಲಕರನ್ನು ಕುರಿತು ತಾನು ಅವರನ್ನು ತಿದ್ದಿ ಮೊದಲು ಹೇಳಿದ ಪಾಠವೇ ಈ ಶಾಲೆಯಲ್ಲಿ ಕಲಿಸೋ ಪಾಠ ಕಲಿಬೇಕ್ರಿ. ಗುರುತ್ತಮ ಪಿನಕಳಕ್ಯಮೇದನರ್ಥ ಅರ್ಥ ಕಲ್ಪನಾ. ಸ್ವಯಂ ಭಗವಂತ ಋಷಭಿ ಪರಮಾತ್ಮ ಹೇಳ್ತಾನೆ, ಗುರು ಸಸ್ಯ ಜನನೀಗ ಸಸ್ಯ ದೈವಂ ಸಸ್ಯ ಸ್ವಪ್ರತಿಷ್ಠನಸ್ಯ ನಮೋ ಚೈತ್ಯಸ್ಯ ಮುಕ್ತ. ಮೃತ್ಯುಮಾರ್ಗವನ್ನು ಬಿಡಿಸದೇ ಇದ್ದವರು ಯಾರೇನು ಅವರು ಅವಶ್ಯವಾಗಿ ಹಿರಿಯರಾದವರು ಮೃತ್ಯುಮಾರ್ಗವನ್ನ ದೂರ ಮಾಡಬೇಕಾದಂತಾಗಿ ಮೃತ್ಯುಮಾರ್ಗದಲ್ಲಿ ಸೇರುವಂತೆ ಮಾಡಬಾರದು ಎಂಬುದಾಗಿ ಹೇಳಿದ್ದಾರೆ. ಪ್ರಹ್ಲಾದ ರಾಜರು ಹೇಳಿದ್ರು, ದೈತ್ಯ ಬಾಲಕರಿಗೆ ಭಾಗವತ ಧರ್ಮವನ್ನು ಕೌಮಾರ ಆಚರಿ ಪ್ರಾಜ್ಞ ಧರ್ಮ ಭಾಗವತಾನ್ಯ. ಇದೆಲ್ಲ ಕೇಳಿ ದೈತ್ಯ ಬಾಲಕರು ಶುರು ಮಾಡಿದ್ದಾರೆ ಭಜನೆ. ಸಿಟ್ಟು ಬಂದು ಹಿರಣ್ಯಕಶಿಪುವಿಗೆ ಕರೆಸಿದ ಪ್ರಹ್ಲಾದನನ್ನ ಹೇಗೆ ಬಲ ಅಪ್ಪಳೇ ಉಪದೇಶ ಮಾಡಿದ. ಕೇವಲಮ್ಮೆ ಅವತಶ್ಚರಾಜನ ಸವೈ ಬಲಂಬಲಿ ನಾನು ಚಾಪರೇಶ. ಏನು ಉನ್ಮತ್ತನಾಗಿ ಮಾತಾಡ್ತಿ ಹೇಳಿದ್ದಾನೆ ಅವನು. ಎಲ್ಲ ಕಡೆ ಇದ್ದಾನೆ, ಈ ಸ್ತಂಭದಲ್ಲಿದ್ದಾನೇನು ಇದ್ದಾನೆ. ಅದಕ್ಕೆಲ್ಲ ರಕ್ಷಣೆ ಮಾಡಿ ನಿನ್ನ ನೋಡ್ತೀವಿ ಅಂತ ದೊಡ್ಡದಾಗಿ ಎತ್ತಿ ಪ್ರಹ್ಲಾದನ ಎದುರಿಗೆ ಬರ್ತಾ ಇದ್ದಾನೆ. ನಡುವೆ ಕಂಬ, ಈ ಕಂಬದಲ್ಲಿದ್ದಾನೇನು ಇದ್ದಾನೆ. ಯಾಕೆ ಕಾಣಿಸೋದಿಲ್ಲ? ಮುಕ್ತಿಯಿಂದ ಹೊರದ ಸತ್ಯಂ ವಿಘಾತಂ ನಿಜ ವೃತ್ತಮಾಡಿತಂ ಯಾಪಿಂಚ ಭೂತೇಶ್ವರೇಷು ವ್ಯಾಪನ ಅದಶ್ಯದಾತ್ಮಕರೂಪ ಸತೇ ಸಮಾಯ ನಮಗನ್ನ ಮಾನುಷಂ ನಸಿಪರುಪನಾಗಿ ಭಗವಂತ ಪ್ರಕಟನಾದ.
ವಿದ್ಯಾಬುದ್ಧಿಯಿಂದ ಪ್ರಾರಂಭ ಮಾಡಿದಾಗ ಭಗವಂತ ನಿನಾದಾಗಿದೆ, ಶಬ್ದವಾಗಿದೆ, ಕಟ್ಟಡಾಯಮಾನವಾದ ಶಬ್ದ ಭಗವಂತ ಗರ್ಜನೆ ಮಾಡ್ತಾ ಪ್ರಕಟನಾದ ಸತ್ಯಂ ವಿಧಾತು ಎಲ್ಲ ಕಡೆಗೂ ಇದ್ದಾನೆ. ಉತ್ಪತ್ತಿ ಇಲ್ಲ, ಯಾವ ಗರ್ಭವಾಸ ಇಲ್ಲ ಭಗವಂತನಿಗೆ, ಗರ್ಭದಲ್ಲಿ ಉತ್ಪನ್ನವಾದ ಶರೀರ ಭಗವಂತನಿಗಿಲ್ಲ, ಪ್ರಾಕೃತ ಕಾರ್ಯಾತ್ಮಕ ಶರೀರ ಭಗವಂತನದು. ಅದಕ್ಕೋಸ್ಕರ ಕಂಬದಲ್ಲಿ ಪ್ರಕಟನಾದ ನೋಡಿದ ಹಿರಣ್ಯಕಶಿಪು, ನೋಡಿದ ಹಿರಣ್ಯಕಶಿಪು ಪ್ರಾಯಶಃ ನನ್ನ ಔರಸ ಹರಿದೇ ಇನ್ನು ಬರಿಂದ ಬಂದಾನೆ, ನನ್ನ ನೈಸರ್ಗಿಕ ವೈರಿ ಅಂತಾನೆ. ಒಳಗೆ ದೈತ್ಯ ತುಂಬಿಕೊಂಡಿದ್ದಾನೆ, ನನ್ನ ವೈರಿ ಹರಿ ಬಂದಾನೆ. ಇವ ಯಾಕೆ ಬಂದ ನನಗೆ ಭಗವಂತಕ್ಕೋಸ್ಕರ? ಯಾಕೆ ನಾನು ಬ್ರಹ್ಮದೇವರಿಗೆ ಹೇಳಿದ್ದೆ, ಬ್ರಹ್ಮದೇವರಿಂದ ಸಿದ್ಧವಾದ ಪ್ರಾಣಿ ನನಗೆ ಬಾಲಕವಾಗಬಾರದು. ಇದು ಬ್ರಹ್ಮದೇವರ ಸಿದ್ಧಿ ಅಲ್ಲ, ಒಂದ ಸಿಂಹ ಪೂರ್ಣವಾಗಿ, ಒಂದ ಮನುಷ್ಯ, ಇದು ಹೈಬ್ರಿಡ್. ನಾನು ಸಿಂಹ ಕೆಳಗೆ ನರಸಿಂಹ ನರ, ಆದ್ದರಿಂದ ಇದು ಬ್ರಹ್ಮಸಿದ್ಧಿ ಅಲ್ಲ. ರಾಯಗ ಹರಿಣಿ ರೂಪದಿಂದ ಬಂದಾನೆ ಅಂತ ಅಂದುಕೊಳ್ಳುತ್ತಾನೆ. ಭಗವಂತ ಹಿಡಿದ ಒದ್ದಾಡುತ್ತಾನೆ. ಹಿರಣ್ಯಕಶಿಪು ಯಾಕೆ ಒದ್ದಾಡಿದ? ದಾಕ್ಷಕ್ಯಹೀನ ಸರ್ಪ ಈಗ ಗರುಡ ಹಿಡಿದ ಸರ್ಪ ಯಾಕೆ ಒದ್ದಾಡಬೇಕು? ಒದ್ದಾಡಿದ್ದಾನೆ. ನರಸಿಂಹ ಪುರಾಣ ಹೇಳಿದರೆ ಅದೃಶ್ಯನಾಗಿದ್ದಾನೆ. ಹಿರಣ್ಯಕಶಿಪು ಕಾಣೋದೇ ಇಲ್ಲ, ಎಲ್ಲರೂ ಗಮನಾದ್ರು. ಎಲ್ಲಿ ಹೋಗ್ತಾನೆ? ಹಿರಣ್ಯಕಶಿಪು ಭಗವಂತ ಜಾಡಿಸಿದ, ಭಗವಂತನ ಉಗುರಿನ ಸಂಧಿಯಲ್ಲಿಸಿಕೊಂಡಿದ್ದ ಹಿರಣ್ಯಕಶಿಪು. ಅಷ್ಟು ಭಗವಂತನ ಉಗುರು ಸಂಧಿ ಅಕ್ರಾಂತು ಅನ್ನೋದನ್ನ ನರಸಿಂಹ ಪುರಾಣ ಹೇಳಿದರೆ, ಅದಕ್ಕಲ್ಲಿ ನಮ್ಮ ಆಚಾರ್ಯರು ಪ್ರದದ ಶುರಕರಾಗಿ ದೂರ ಪ್ರತ್ವಪ್ರಾಪ್ತ ಶಾಂತ ಪರಿಚಿತ ಮನಸ ಭಾವಿತಾನಾಗಿ ಬಂದ ಈ ಪ್ರದದ ಶುರಕರ ಭಗವಂತನ ಅವಯವಗಳಿಗೂ ಭಗವಂತನಿಗೆ ಯಾವ ಭೇದವಿಲ್ಲ. ನೇನಾನ ಕಿಂಚನ ಭಗವಂತನ ಉಗುರು ವ್ಯಾಪ್ತ, ಭಗವಂತನ ವ್ಯಾಪ್ತ ಅನ್ನೋದನ್ನು ತೋರಿಸಿದ್ದಾನೆ ಭಗವಂತ. ಅವನನ್ನು ಬಗದ ಕರುಣಮಾಲೆಯನ್ನು ಧರಿಸಿದ, ಭಕ್ಷಣೆ ಮಾಡಿದ ಪ್ರಹ್ಲಾದಾದಿಗಳನ್ನು ಸಜ್ಜನರನ್ನ ದುರ್ಗರ ಸನ್ಮಾನ ಮಾಡಿದ ಮಹಾಪ್ರಭು ನರಸಿಂಹ ಅನ್ನೋ ನಾಮೇ ವಾಸನೆಯಾಗಿದೆ. ಹಾಗೆ ಅಷ್ಟಮ ಸ್ಕಂದ ತಾವೆಲ್ಲರೂ ಪ್ರಜಾರಾಗಿದ್ದಾರೆ. ನಾನೇ ಹೇಳಿಕೊಟ್ಟದ್ದು ಸರ್ಪಮೂಷಕ ನ್ಯಾಯವನ್ನು ಹೇಳಿಕೊಟ್ಟವರು ನಾನೇ, ಸಾಧನಗಳನ್ನು ಕೊಟ್ಟವರು ನಾನೇ, ಪೂರ್ಣನಾಗಿ ಬಂದವರು ನಾನೇ, ಧನ್ವಂತರಿಯಾಗಿ ಬಂದವರು ನಾನೇ, ಮೋಹಿನಿಯಾಗಿ ಬಂದ ಅಮೃತವನ್ನು ಹಂಚಿದವರು ಆಮೇವ ಹಮೇವ ಹಮೇವ ಆಸನ್ನಗ್ರೆ ಅಗ್ರೆ, ನಾನೇ ಎಲ್ಲವನ್ನು ಮಾಡಿದವನು ಎಂಬುದಾಗಿ. ಆಮೇವ ಆಸನ್ನಗ್ರೆ ಬಲಿರಾಜನ ಎದುರಿಗೆ ವಾಮನನಾಗಿ ಬ್ರಹ್ಮಚಾರಿಯಾಗಿ ಬಂದವನು ನಾನು, ಆಮೇವ ಆಸನ್. ಮತ್ಸ್ಯನಾಗಿ ಬಂದವನು ಸತ್ಯವೃತರಾದನಿಗೆ ಆಮೇವ ಆಸನ್. ನವಮ ಸ್ಕಂದದಲ್ಲಿ ರಾಮಾವತಾರನಾಗಿ ದಶರಥರಾಜ ಕೌಸಲ್ಯ ಎದುರಿಗೆ ಬಂದವನು ನಾನು. ದಶಮ ಸ್ಕಂದದಲ್ಲಿ ವಸುದೇವ ದೇವಕಿಯ ಎದುರಿಗೆ ಬಂದವನು ನಾನು. ತಮದ್ಭುತಂ ಬಾಲಕಮಂಬುಜೆಚ್ಚನಂ ಚತುರ್ಭುಜಂ ಶಂಖಗದಾಯುಧಂ ಶ್ರೀಧಾಂಬರಂ ಸಂಗ್ರಹಯೋತಸೌಭಗಂ ಮಹಾಬಲಯೂರಿ ಗೀತಕುಂಡಲದ್ವಿಷ ಹರಿಶ್ವಕ್ತ ಸಹಸ್ರಕುಂಡಲಂ ಉತ್ತಮಕಾಂಚಂಕರ ಕಂಕಣಾದಿನಿ ವಿರೋಚಮಾನಂ ವಸುದೇವ ಇಚ್ಛತ. ಅದ್ಭುತವಾದ ರೂಪವನ್ನು ವಸುದೇವ ದೇವಕಿಯ ಎದುರಿಗೆ ಆಮೇವ ಆಸನ್, ನಾನೇ ಮಂಡಿ ನೀನು ತೋರಿಸಲಿಕ್ಕೆ ಆ ರೂಪದಿಂದ ಬಂದಾನೆ. ನೀವು 3 ಜನ ಬರಬೇಕು ಅಂತ ಹೇಳಿದ್ರಿ. ಕೃಷ್ಣಿಗರ್ಭನಾಗಿ ಬಂದೆ, ವಾಮನನಾಗಿ ಬಂದೆ, ಈಗ ಈ ರೂಪದಿಂದ ನಾನೇ ಬಂದೆ ತೋರಿಸಲಿಕ್ಕೆ ಭಗವಂತ ಸಿದ್ಧಕೃಷ್ಣರ ಬ್ರಹ್ಮಧಾರಿಯಾಗಿ ನಾನೇ ಪ್ರಕಟನಾದೆ. ಹೇಳಿದ ಆಮೇಲೆ ಅವರಿಗೆ ಅಂತ ಹೋಗುವಂದ್ರು, ಅದೃಶ್ಯ ಮಾಡಿಕೊಳ್ಳುವಂದ್ರು ಸುರೇಲ. ನಾನು ಹೇಳಿದೆ, ಇವಾಂ ಮಾಂ ಬ್ರಹ್ಮ ಪುತ್ರಭಾವೇನ ಬ್ರಹ್ಮಭಾವೇನ ಚಾಸಕದಿಂದ ಎಂದು ಹೋಗುತ್ತ ಸ್ನೇಹೋ ಯಾಸೇತಿ ಉತ್ತಮ ಮಗ ಅಂತ ನನ್ನಲ್ಲಿ ಗೊತ್ತಿರಿ, ನನ್ನಲ್ಲಿ ಮಗ ಅಂತ ತಿಳ್ಕೊಳ್ಳೋದು. ಇವಾಂ ಮಾಂ ಮಾಮೇವ, ಇವಾಂ ಮಾಂ ಮಾಮೇವ ಪುತ್ರ ಭಾವೇನ, ನಿಮ್ಮನ್ನೇ ಪುತ್ರ ಅಂತ ತಿಳ್ಕೊಳ್ಳೋದಿಲ್ಲ. ಯಾರನ್ನು ಪುತ್ರ ಅಂತ ತಿಳ್ಕೊಳ್ತೀರೋ ಅದೇ ನನ್ನನ್ನು ಬ್ರಹ್ಮಭಾವೇನ ಚಿಂತೆಯಂತ ಹೋಗುತ್ತ ಸ್ನೇಹವು ಯಾಸೇತಿ ಉತ್ತಮ ಎಂಬುದಾಗಿ ನನ್ನನ್ನು ಬ್ರಹ್ಮ ಅಂತ ತಿಳ್ಕೊಳ್ಳಿ ಹೊರತಾಗಿ ನಿಮ್ಮನ್ನು ನೀವು ಬ್ರಹ್ಮ ಅಂತ ತಿಳ್ಕೊಳ್ಬೇಡಿ. ಇದರಿಂದ ಆ ಬ್ರಹ್ಮಾಸ್ಮಿ ಎಂದು ಉಪಾಸನೆಯನ್ನು ಹೇಳುವ ಮತಗಳು ಅಬದ್ಧವಾದ ಮತಗಳು, ಭಾಗವತಕ್ಕೆ ವಿರುದ್ಧವಾದ ಮತಗಳು, ಅವೈದಿಕ ಮತಗಳು ಎಂಬುದಾಗಿ ಸ್ಪಷ್ಟವಾಗಿ ಭಗವಂತ ಸಂದೇಶಗೊಂಡಿದ್ದಾನೆ. ಆಮೇಲೆ ವಾಸನೆಯಾಗಿ ನನ್ನ ಉಪಾಧಿಗಳನ್ನು ರಕ್ಷಣೆ ಮಾಡಲಿಕ್ಕೆ, ಯಾದವರನ್ನು ರಕ್ಷಣೆ ಮಾಡಲಿಕ್ಕೆ, ಉಪಾದಕರ ರಕ್ಷಣೆ ಮಾಡಲಿಕ್ಕೆ, ರುಕ್ಮಿಣೀದೇವಿಯನ್ನು ಕರ್ಕೊಂಡು ಹೋಗಲಿಕ್ಕೆ ರಾಮೀವಾಸನೆಯಾಗ್ರೆ ಕರ್ಕೊಂಡು ಹೋಗಿ ರುಕ್ಮಿಣಿ ಸತ್ಯಭಾಮ ಹಾಗೆ ಜಾಂಬವತಿ 14,108 ಮಂದಿ ಎಲ್ಲರನ್ನು ವಿವಾಹ ಮಾಡಿಕೊಂಡು ಎಲ್ಲ ಮಕ್ಕಳನ್ನು ಪಡೆದವನು ನಾನು. ಉದ್ಧವ ನನ್ನ ಹತ್ರ ಬಂದಾಗ ಆಮೇವಾಸನೆಯಾಗ್ರೆ ಅವರಿಗೆ ನಾನು ಎದುರಿಗೆ ನಿಂತುಕೊಂಡು ಉಪದೇಶ ಕೊಟ್ಟೆ. ಆಮೇವಾಸನೆಯಾಗ್ರೆ 12ನೇ ಸ್ಕಂದ. ಮಾರ್ಕಂಡೇಯರು ನಾರಾಯಣ ರೂಪಿ ಭಗವಂತನನ್ನ ಧ್ಯಾನ ಮಾಡಿದ್ದಾನೆ, ಎದುರಿಗೆ ನಿಂತುಕೊಂಡಿದ್ದಾನೆ. ಏನ್ ಬೇಕು ಕೇಳು, ಏನ್ ಬೇಡ ಅಂತಾನೆ ಕೇಳು, ಕೇಳು ದೇವರನ್ನು
ತಿಳಿಸಿಬಿಟ್ಟ. ಯಾಕೆ ನಾನು ನೋಡಿನಿ, ಅದನ್ನು ನೋಡಿನಿ, ಇದನ್ನು ನೋಡಿನಿ ಅಂತ ಹೇಳೋರಿದ್ದಾರೆ. ಪ್ರಳಯ ನೋಡಿನಿ ಅಂತ ಹೇಳೋರು ಯಾರಿದ್ದಾರೆ? ಪ್ರಳಯ ನೋಡಬೇಕು ಅಂತ ಅವರಿಂದ ಕೇಳಿಸಿಕೊಂಡ ಪ್ರಳಯವನ್ನು ತೋರಿಸಿದ ಆ ಮೇವ ಅಸಮೇವ ಅಂತೇಳಿ ನಾನೇ ಇದ್ದವನು ಪ್ರಳಯವನ್ನು ತೋರಿಸೋದ್ರಿಂದ ಮುಂಚೆ ನಾನೇ ಇದ್ದವನು, ಪ್ರಳಯದಲ್ಲಿ ಇದ್ದವನು ನಾನೇ, ಕುಸಿನ ರೂಪದಲ್ಲಿ ತೋರಿಸಿಕೊಂಡರೆ ಪ್ರಳಯ ನಂತರ ಮಾತಾಡ್ತೇವೆ ಆಯುಷ್ಯಪಟ್ಟವನು ನಾನೇ. ಮುಂದೆ ಅದೇ ರೀತಿ ರುದ್ರದೇವರು ಮಾತಾಡೇ ಎದುರಿಗೆ ಬಂದಿದ್ದಾರೆ. ಅವರು ಕೇಳುತ್ತಾರೆ, ಕಣ್ಣೆ ತೆಗೆದಿಲ್ಲ, ಮನೋಭಿಮಾನಿಗಳು ಪ್ರೇರಣೆ ಮಾಡಿದರು, ಕಣ್ಣು ತೆಗೆದ ಏನ್ ಬೇಕು ಕೇಳು. ಅದ್ಭುತವಾದ ಮಾತು. ಕೊನೆಯ ಉಪಾಖ್ಯಾನ, ಪ್ರಾರಂಭದ ಉಪಾಖ್ಯಾನ ನೋಡ್ತಾ ಇದ್ದೇವೆ. ಕೊನೆಯ ಉಪಾಖ್ಯಾನ ಭಗವತ್ಯಕ್ಷತೆ ಭಕ್ತಿ ತತ್ಪರೇಷು ತಥಾ ತ್ವಯಿ. ಭಕ್ತಿಯನ್ನು ಕೊಡಿ. ಭಗವಂತ ಒಬ್ಬನೇ ಏಕವಚನ. ಅವನು ಯಾರು? ಅಚ್ಯುತ. ತತ್ಪರೇಷು ನೆಕ್ಸ್ಟ್ ಕೆಟಗರಿ, ತತ್ಪರರಾಗಿರುವವರು ಕೆಟಗರಿ. ಆ ನಂತರ ಕೆಟಗರಿ ನೀವು ರುದ್ರದೇವರು. ಅದರ ರುದ್ರದಿಂದ ದೊಡ್ಡ ಕೆಟಗರಿ ಎರಡನೇದು ತತ್ಪರರಾದವರು. ತತ್ಪರರಾದವರು ಅಂದ್ರೆ ಭಗವಂತನ ಎಂದು ವಿರೋಧ ಮಾಡಲೇ ಇದ್ದವರು, ಭಗವಂತನ ಪರವಾಗಿದ್ದವರು. ಆದರೆ ಪರಶುಕ್ರರು ಎಂದು ಹೇಳುವ ಮಹತ್ವ ಮತವೇ ಶ್ರೀಮದ್ ಭಾಗವತದಲ್ಲಿ ಸಮ್ಮತವಾದದ್ದು ಎಂಬುದಾಗಿ ಸ್ಪಷ್ಟವಾಗಿ ನಮಗೆ ಗೊತ್ತಾಗ್ತದೆ. ನಂತರದಲ್ಲಿ ನಿಮ್ಮಲ್ಲಿ ಕೂಡ ಭಕ್ತಿಗಳು ಹೀಗೆ ಶ್ರೀಮದ್ ಭಾಗವತವನ್ನ ಶುಕಾಚಾರ್ಯ ಪರೀಕ್ಷಿತರಾಜನಿಗೆ ಉಪದೇಶ ಮಾಡಿದ್ದು. ಅವನು ಪರೀಕ್ಷರಾಜ ಶುಕಾಚಾರ್ಯ ಪೂಜೆ ಮಾಡಿ ಅವರಿಂದ ಅನುಗ್ರಹಿತರಾಗಿ ಬೇರೆ ಕಥೆಗಳನ್ನು ಈ ಕಥೆಗಳನ್ನು ಶುಕಾಚಾರ್ಯ ಶುಕಾಚಾರ್ಯರಿಗೆ ಹೇಳಿ ಅವರು ಮಾತಾಡುವ ಕಥೆಯನ್ನ ಹೇಳುವಂದಾಗ ಅದನ್ನು ಹೇಳಿ ಅವರಿಂದ ಸತ್ಕೃತರಾದರು. ಕೊನೆಯೇ ಹೇಳ್ತಾನೆ, ನಮಗೆ ಈ ಭಾಗವತ ಹೇಳಿದ್ದಕ್ಕೆ ಕೇಳಿದ್ದಕ್ಕೆ ಬರಬೇಕಾದ ಫಲ ಏನು? ಭವೇ ಭವೇತ ಭಕ್ತಿ ಪಾದವಿದೆ ಯಥಾದೃಶ್ವದೇವೀಶ ನನ್ನ ತೊಮ್ಮೆ ಕರ್ತವ್ಯ. ಈಗ ನಮ್ಮ ಸ್ವಾಮಿಯಾಗಿದ್ದೀವಿ ಸ್ವಾಮಿ, ನಮ್ಮ ಜನ್ಮಗಳೇ ಬರೋದು ಬೇಡ, ಬರುವುದಾದರೆ ಈಗ ಭಕ್ತಿ ಬರುವಂತಹ ಜನ್ಮವನ್ನು ಮಾಡಬೇಕು ಎಂಬುದಾಗಿ ಪ್ರಾರ್ಥನೆ ಮಾಡಿದ್ದಾರೆ. ಕೊನೆಯ ಶ್ಲೋಕ ನಮ್ಮ ಸುರವೃಷಭಾಯ ನಮ್ಮ ಸನಾತನಾರಾಯಣದಲ್ಲಿ ಮೊದಲೇ ಶುಕಾಚಾರ್ಯ ಹೇಳುವ ಕೊನೆ ಮಂಡಲಾಚರಣ ಶ್ಲೋಕ. ರಾಮನಲ್ಲಿ ಸತ್ಯಂಪರಿ ಪರಾಯಾಮದಲ್ಲಿ ಗೊತ್ತಾಗುವುದಿಲ್ಲ, ಸತ್ಯ ತಿಳ್ಕೊತಾರೆ, ಸ್ಪಷ್ಟವಾಗಿ ಮಾಡುವುದಕ್ಕೋಸ್ಕರ ಅಮಾಮಸರ್ಕೀರ್ತನಸ್ಯ ಸರ್ವಪಾಪ ಪ್ರಣಾಶನಂ ಪ್ರಣಾಮೋ ದುಃಖಶಮನಃ ತನ್ನಮಾಮಿ ಹರಿಂ ಪರಂ. ಸರ್ವ ಪಾಪಗಳನ್ನು ದುಃಖಗಳನ್ನು ಪರಿಹಾರ ಮಾಡುವ ಯಾವ ಭಗವಂತನ ಸ್ತೋತ್ರ ಪ್ರಣಾಮ, ಆ ಭಗವಂತನ ಪರನಾದ ಸರ್ವೋತ್ತಮನಾದ ಹರಿಯನ್ನು ನಮಿಸ್ತೇನೆ, ನಮಸ್ಕರಿಸ್ತೇನೆ ಎಂಬುದಾಗಿ ಹೇಳಿ ಶ್ರೀಮದ್ ಭಾಗವತರ ಅರ್ಪಣೆಯನ್ನು ಮಾಡಿದ್ದಾರೆ. ಏನು ದೇವರ ಪ್ರೇರಣೆಯಿಂದ ಸ್ವಾಮಿಗಳ ಅನುಗ್ರಹದಿಂದ ಬಿಡುಗಡೆ ಈ ನಾಲ್ಕು ಮಾತುಗಳನ್ನು ಸ್ವಾಮಿಗಳ ಪಾದಾರವಿಂದದಲ್ಲಿ ಅವರ ಅಂತರ್ಯಾಮಿ, ಅವರ ಗುರುಗಳ ಅಂತರ್ಯಾಮಿ, ಮಧ್ವಾಂತರ್ಯಾಮಿ, ಮೂಲ ರಾಮಚಂದ್ರ ದೇವರ, ದಿವ್ಯ ರಾಮಚಂದ್ರ ದೇವರ, ಯಜರಾಜ್ಯವರ ಪಾದಾರವಿಂದದಲ್ಲಿ ಸಮರ್ಪಣೆ ಮಾಡಲಿಕ್ಕೆ ಗುರುಗಳಲ್ಲಿ ಪ್ರಾರ್ಥನೆ ಮಾಡ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣ ಅಂತ